ಓಂ ಶಾಂತಿ. ಡೇಟ್ ಆಗಿದೆ 11/4/2026. ಪ್ರಾತಃ ಮುರುಳಿ. ಓಂ ಶಾಂತಿ. ईश्वरीय महावाक्य मधुबन. अंतर्मुखी बच्चे ज्ञान स्वरूप अवस्था में रहकर इन महावाक्यों को धारण करो, तब अपना व अन्य आत्माओं का कल्याण कर सकेंगे. ದಾದಿಯೋಂ ಕಿ ಡೈರಿ ಸೆ. ಬಾಬಾ ಹೇಳ್ತಾ ಇದ್ದಾರೆ, ಅಂತರ್ಮುಖಿ ಮಕ್ಕಳು ಜ್ಞಾನ ಸ್ವರೂಪ ಅವಸ್ಥೆಯಲ್ಲಿ ಇದ್ದು ಈ ಮಹಾವಾಕ್ಯಗಳನ್ನು ಧಾರಣೆ ಮಾಡಿಕೊಳ್ಳಿರಿ. ಆಗ ತಮ್ಮ ಹಾಗೂ ಅನ್ಯ ಆತ್ಮಗಳ ಕಲ್ಯಾಣ ಮಾಡೋದಕ್ಕೆ ಸಾಧ್ಯ ಇದೆ. ಏನು ಹೇಳ್ತಾ ಇದ್ದಾರೆ ಬಾಬಾ? ಮಕ್ಕಳು ಅಂತರ್ಮುಖಿಯಾಗಿದ್ದೀರಿ. ಅಂತರ್ಮುಖಿಯಾದಂತಹ ಮಕ್ಕಳು ಜ್ಞಾನ ರೂಪ ಅವಸ್ಥೆಯಲ್ಲಿ ಇದ್ದು ಬಾಬರವರ ಮಹಾವಾಕ್ಯಗಳನ್ನು ಧಾರಣೆ ಮಾಡಿಕೊಳ್ಳಿರಿ. ಆಗ ತಮ್ಮ ಹಾಗೂ ಅನ್ಯರ ಕಲ್ಯಾಣ ಮಾಡೋದಕ್ಕೆ ಸಾಧ್ಯ ಇದೆ. ಇದು ವಿಶೇಷ ಬಾಬರ ಮಹಾವಾಕ್ಯ ದಾದಿಯವರ ಡೈರಿಯಿಂದ. हर एक पुरुषार्थी बच्चे को पहले अंतर्मुख अवस्था अवश्य धारण करनी है. ಪ್ರತಿಯೊಬ್ಬ ಮಕ್ಕಳು ಮೊದಲು ಅಂತರ್ಮುಖತೆ ಅವಸ್ಥೆಯನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳ್ರಿ. ಅಂತರ್ಮುಖತಾ ಮೇ ಬಡಾ ಹಿ ಕಲ್ಯಾಣ ಸಮಯ ಹುವಾ ಹೈ. ಅಂತರ್ಮುಖತೆಯಲ್ಲಿ ಬಹಳ ಕಲ್ಯಾಣ ಅಡಗಿದೆ. इस अवस्था से ही अचल स्थिति, धैर्यवत, निर्माण चित्त इत्यादि दैवी गुणों की धारणा हो सकती है. ಯಾವಾಗ ಅಂತರ್ಮುಖತೆಯಲ್ಲಿರ್ತೀವಿ ಆಗ ವಿಶೇಷ ಗುಣಗಳು ಅದರಲ್ಲಿ ಸಮಾಯಿಸಿಕೊಂಡಿದೆ ಹಾಗೂ ವಿಶೇಷ ಕಲ್ಯಾಣ ಅದರಲ್ಲಿ ಅಡಗಿದೆ. ಅಚಲವಾದಂತಹ ಸ್ಥಿತಿ, ಧೈರ್ಯವಂತರಾಗಿರೋದು, ನಿರ್ಮಾಣ ಚಿತ್ತರಾಗಿರೋದು ಇತ್ಯಾದಿ ದೈವಿ ಗುಣಗಳ ಧಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ತಥಾ ಸಂಪೂರ್ಣ ಜ್ಞಾನಮಯ ಅವಸ್ಥಾ ಪ್ರಾಪ್ತ ಹೋ ಜಾಯೇಗಿ. ಯಾವಾಗ ಅಂತರ್ಮುಖತೆಯಲ್ಲಿ ಇದ್ದು ಜ್ಞಾನವನ್ನು ಕೇಳಿ ಧಾರಣೆ ಮಾಡಿಕೊಂಡಾಗ ಸಂಪೂರ್ಣ ಜ್ಞಾನಮಯ ಅವಸ್ಥೆಯ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಇದೆ. अंतर्मुख न होने के कारण वह संपूर्ण ज्ञान रूप अवस्था नहीं प्राप्त होती. ಬಾಬಾ ಕೇಳ್ತಾರೆ, ಒಂದು ವೇಳೆ ನಾವು ಅಂತರ್ಮುಖತೆಯಲ್ಲಿ ಇರಲಿಲ್ಲ ಅಂತಂದರೆ ಅಥವಾ ಅಂತರ್ಮುಖಿಯಾಗಿ ಬಾಬರ ಮಹಾವಾಕ್ಯವನ್ನು ತಿಳ್ಕೊಂಡಿಲ್ಲ ಅಂತಂದರೆ ಸಂಪೂರ್ಣ ಜ್ಞಾನರೂಪ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಆಗುವುದಿಲ್ಲ. क्योंकि जो भी कुछ महावाक्य सम्मुख सुने जाते हैं, अगर उसे गहराई में जाकर ग्रहण नहीं करते, सिर्फ उन महावाक्यों को सुनकर रिपीट कर देते हैं, तो वह महावाक्य वाक्य हो जाते हैं. ನೋಡಿ ಬಾಬಾ ಎಷ್ಟು ಆಳವಾಗಿ ಹೇಳ್ತಾರೆ. ಒಂದು ವೇಳೆ ಬಾಬಾ ಹೇಳುವಂತಹ ಮಹಾವಾಕ್ಯವನ್ನು ಸಮ್ಮುಖದಲ್ಲಿ ಕೇಳ್ತೇವೆ, ಸಮ್ಮುಖದಲ್ಲಿ ಹೇಳಲಾಗ್ತದೆ. ಒಂದು ವೇಳೆ ಆ ಮಹಾವಾಕ್ಯವನ್ನು ಆಳವಾಗಿ ಹೋಗಿ ಗ್ರಹಣ ಮಾಡಿಕೊಳ್ಳಿಲ್ಲ ಅಂತಂದರೆ ಕೇವಲ ಮಹಾವಾಕ್ಯಗಳನ್ನು ಕೇಳಿದ್ದೀವಿ ಮತ್ತು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಮಾಡಿದರೆ ಆ ಮಹಾವಾಕ್ಯ ಇರೋದು ಅದರ ಮಹತ್ವ ಬರೀ ವಾಕ್ಯ ಆಗ್ತದೆ. ಅಂದರೆ ಮಹಾವಾಕ್ಯ ಅನ್ನುವಂತಹ ಮಹತ್ವ ಏನಾಗ್ತದೆ? ಕಡಿಮೆ ಆಗ್ತದೆ. ಯಾವಾಗ ಅಂತರ್ಮುಖಿಯಾಗಿ ಆ ಮಹಾವಾಕ್ಯವನ್ನು ನಾವು ಧಾರಣೆ ಮಾಡಿಕೊಳ್ಳಿಲ್ಲ ಅಂತಂದರೆ. ಹಾಗೂ ಬಾಬಾ ಹೇಳ್ತಾರೆ, जो ज्ञान रूप अवस्था में रहकर महावाक्य नहीं सुने जाते उन महावाक्यों पर माया का परछाया पड़ जाता है. ಯಾರು ಜ್ಞಾನ ರೂಪ ಅವಸ್ಥೆಯಲ್ಲಿ ಇದ್ದು ಮಹಾವಾಕ್ಯವನ್ನು ಕೇಳುವುದಿಲ್ಲವೋ ಅವರು ಆ ಮಹಾವಾಕ್ಯದ ಮೇಲೆ ಮಾಯೆ ಪರಿಛಾಯೆ ಬೀಳುತ್ತದೆ. ಇರೋದೇನಿದೆ ರೀ? ಮಹಾವಾಕ್ಯನೇ ಇದೆ. ಆದರೆ ಮಹಾವಾಕ್ಯವನ್ನು ಜ್ಞಾನರೂಪ ಅವಸ್ಥೆಯಲ್ಲಿ ಇದ್ದು ನಾವು ಅದನ್ನು ಕೇಳಿಲ್ಲ ಅಂತಂದರೆ ಆಗೇನಾಗ್ತದೆ? ಆ ಮಹಾವಾಕ್ಯಗಳ ಮೇಲೆ ಮಾಯೆ ಪರಿಛಾಯೆ ಬೀಳುತ್ತದೆ. ಅಥವಾ ಆ ಮಹಾವಾಕ್ಯವನ್ನು ಜ್ಞಾನರೂಪ ಅವಸ್ಥೆಯಲ್ಲಿದ್ದು ನಾವು ಹೇಳಿಲ್ಲ ಅಂತಂದರೆ ಆ ಮಹಾವಾಕ್ಯದ ಮೇಲೆ ಮಾಯೆ ಪರಿಛಾಯೆ ಬೀಳುತ್ತದೆ. अब ऐसी माया के अशुद्ध वाइब्रेशन से भरे हुए महावाक्य सुनकर सिर्फ रिपीट करने से खुद सहित औरों का कल्याण होने के बदले
ಅಕಲ್ಯಾಣ ಹೋ ಜಾತಾ ಹೈ. ಬಾಬಾ ಹೇಳ್ತಾರೆ, ಒಂದು ವೇಳೆ ಈ ರೀತಿ ಮಾಯೆಯ ಅಶುದ್ಧ ವೈಬ್ರೇಷನಿಂದ ತುಂಬಿರುವಂತಹ ಮಹಾವಾಕ್ಯವನ್ನು ಕೇಳಿ ಕೇವಲ ರಿಪೀಟ್ ಮಾಡೋದ್ರಿಂದ ಸ್ವಯಂ ಸಹಿತ ಅನ್ಯರ ಕಲ್ಯಾಣ ಆಗುವ ಬದಲು ಅಕಲ್ಯಾಣ ಆಗ್ತದೆ. ಯಾವಾಗಂತ ಹೇಳ್ತಾರೆ ಬಾಬಾ, ಜ್ಞಾನ ಸ್ವರೂಪರಾಗಿ ಮಹಾವಾಕ್ಯವನ್ನು ಕೇಳಿಲ್ಲ ಅಂದರೆ ಆ ಮಹಾವಾಕ್ಯದ ಮೇಲೆ ಮಾಯೆ ಪರಿಚಯ ಬೀಳುತ್ತದೆ. ಇಂತಹ ಮಾಯೆಯ ಅಶುದ್ಧ ವೈಬ್ರೇಷನಿಂದ ತುಂಬಿರುವಂತಹ ಮಹಾವಾಕ್ಯವನ್ನು ಕೇಳಿ, ಅದು ಬಾಬರ ಮಹಾವಾಕ್ಯನೇ ಇದೆ, ಆದರೆ ಏನಿದೆ ಅಂದರೆ ಅದರ ಮೇಲೆ ಮಾಯೆಯ ಅಶುದ್ಧ ಪರಿಚಯ ನೆರಳು ಅನ್ನುವಂಥದ್ದು ಬಿದ್ದಿದೆ. ಅಂತಹ ಮಹಾವಾಕ್ಯವನ್ನು ಕೇಳಿ ಬರೀ ರಿಪೀಟ್ ಮಾಡೋದ್ರಿಂದ ಸ್ವಯಂ ಸಹಿತ ಅನ್ಯರ ಕಲ್ಯಾಣ ಆಗುವ ಬದಲು ಅಕಲ್ಯಾಣ ಆಗ್ತದೆ. इसलिए ಹೇ ಬಚ್ಚೋ ಏಕದಮ್ ಅಂತರ್ಮುಖಿ ಬನ್ ಜಾವು. ಅದಕ್ಕೆ ಬಾಬಾ ಏನಂತ ಹೇಳ್ತಾರೆ, ಹೇ ಮಕ್ಕಳೇ, ಬಾಬರ ಮಹಾವಾಕ್ಯವನ್ನು ಕೇಳಬೇಕು, ಧಾರಣೆ ಮಾಡಿಕೊಳ್ಬೇಕು, ಜ್ಞಾನ ಸ್ವರೂಪ ಆಗಬೇಕು. ಅಂತರ್ಮುಖಿಯಾಗಿ ಇದ್ದು ನಾವು ಮಹಾವಾಕ್ಯವನ್ನು ಕೇಳಿದ್ವಿ ಅಂದರೆ ನಮ್ಮ ಕಲ್ಯಾಣವೂ ಆಗ್ತದೆ, ಅನ್ಯರ ಕಲ್ಯಾಣವೂ ಆಗ್ತದೆ. ಆಪ್ಕ ಯಹ ಮನ್ ಮಂದಿರ ಸದೃಶ. ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸು ಮಂದಿರದಂತೆ. जैसे मंदिर से सदैव खुशबू आती है, ऐसे मन मंदिर जब पवित्र बनता है तो संकल्प भी पवित्र इमर्ज होती है. ಹೇಗೆ ಮಂದಿರದಿಂದ ಸುಗಂಧನೆ ಬರ್ತದೆ, ಹಾಗೆ ಮಂದಿರದಿಂದ ಸದಾ ಸುಗಂಧನೆ ಬರ್ತದೆ. ಹಾಗೆ ಮನರೂಪಿ ಮಂದಿರದಲ್ಲಿ ಮನಸ್ಸು ರೂಪಿ ಮಂದಿರ ಯಾವಾಗ ಪವಿತ್ರ ಆಗ್ತದೋ ಸಂಕಲ್ಪನೂ ಕೂಡ ಪವಿತ್ರನೇ ಇಮರ್ಜ್ ಆಗ್ತದೆ. ಯಾಕಂದರೆ ಮನಸ್ಸೇ ಪವಿತ್ರ ಇದ್ದಾಗ ಮನಸ್ಸಿನಲ್ಲಿ ಹುಟ್ಟುವಂಥ ಸಂಕಲ್ಪನೂ ಕೂಡ ಏನಾಗ್ತದೆ ರೀ, ಪವಿತ್ರ ಆಗ್ತದೆ. ಜೈಸೆ ಮಂದಿರ್ ಮೇ ಸಿರ್ಫ್ ಪವಿತ್ರ ದೇವಿ ದೇವತಾओं के ही ಚಿತ್ರ ರಖೆ ಜಾತೆ ಹೈ ನ ಕಿ ದೈತ್ಯೋं के. ಹೇಗೆ ಮಂದಿರದಲ್ಲಿ ಪವಿತ್ರ ದೇವಿ ದೇವತೆಗಳ ಚಿತ್ರ ಇರ್ತದೆ, ಪವಿತ್ರ ದೇವಿ ದೇವತೆಗಳ ಮೂರ್ತಿ ಇರ್ತದೆ ವಿನಃ ದೈತ್ಯರು ಅಥವಾ ಅಸುರರು ರಾಕ್ಷಸರ ಮೂರ್ತಿ ಇರುವುದಿಲ್ಲ. ಹಾಗೆಯೇ ऐसे तुम बच्चे अपने मन व दिल रूपी मंदिर को सर्व ईश्वरीय गुणों की मूर्तियों से सजा दो. ಹಾಗೆಯೇ ತಾವು ಮಕ್ಕಳು ತಮ್ಮ ಮನಸ್ಸು ಹಾಗೂ ಹೃದಯ ರೂಪಿ ಮಂದಿರವನ್ನು ಸರ್ವ ಈಶ್ವರೀಯ ಗುಣಗಳ ರೂಪಿ ಮೂರ್ತಿಗಳಿಂದ ಶೃಂಗಾರ ಮಾಡಿರಿ. ತಮ್ಮ ಮನಸ್ಸನ್ನು ಕೂಡ ಬಾಬರು ಕೊಟ್ಟಂತಹ ವಿಶೇಷ ದಿವ್ಯ ಗುಣಗಳಿಂದ ಶೃಂಗಾರ ಮಾಡಿಕೊಳ್ಳಿರಿ. ನಿರ್ಮೋಹ, ನಿರ್ಲೋಭ, ನಿರ್ಭಯ, धैर्यवत, निरहंकार इत्यादि, क्योंकि यह सब तुम्हारे ही दिव्य लक्षण है. ಈ ಗುಣಗಳಿಂದ ಮನಸ್ಸನ್ನು ತುಂಬಿಕೊಳ್ಳಿ. ಯಾವ ಗುಣಗಳಿಂದ, ಯಾವ ರೀತಿ ಆ ಮಂದಿರವನ್ನು ಪವಿತ್ರ ದೇವತೆಯ ಮೂರ್ತಿಗಳಿಂದ ಶೃಂಗಾರ ಮಾಡಲಾಗ್ತದೆಯೋ ಹಾಗೆ ತಮ್ಮ ಮನಸ್ಸು ರೂಪಿ ಮಂದಿರವನ್ನು ನಿರ್ಮೋಹ, ನಿರ್ಲೋಭ, ನಿರ್ಭಯ, ಧೈರ್ಯವತ್ತ, ನಿರಹಂಕಾರ ಇತ್ಯಾದಿ ಗುಣಗಳಿಂದ ನೀವು ತುಂಬಿಕೊಳ್ಳಿರಿ. ಯಾಕಂದರೆ ಎಲ್ಲ ಗುಣಗಳು ತಮ್ಮ ದಿವ್ಯ ಲಕ್ಷಣಗಳಿದ್ದಾವೆ ಬರಣರೊಳಗಡೆ. ಅದಕ್ಕೆ ಬಾಬಾ ಹೇಳ್ತಾರೆ, आप बच्चों को अपने मन मंदिर को उजियारा अर्थात ಸಂಪೂರ್ಣ ಶುದ್ಧ बनाना है. ಅದಕ್ಕೆ ಬಾಬಾ ಹೇಳ್ತಾರೆ, ತಾವು ಮಕ್ಕಳು ತಮ್ಮ ಮನಸ್ಸು ರೂಪಿ ಮಂದಿರವನ್ನು ಪ್ರಕಾಶ ಅರ್ಥಾತ್ ಸಂಪೂರ್ಣ ಶುದ್ಧ ಮಾಡಿಕೊಳ್ಳಿರಿ. जब मन मंदिर उजियारा बने तब ही अपने उजियारे प्यारे वैकुंठ देश में चल सके. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ನಿಮ್ಮ ಮನಸ್ಸು ರೂಪಿ ಮಂದಿರ ಪ್ರಜ್ವಲ ಆಗ್ತದೋ, ಬೆಳಕಾಗ್ತದೋ, ಆಗ ಆ ಒಂದು ಬೆಳಕು ಅಥವಾ ಶಕ್ತಿ ಆ ಪ್ರೀತಿಯ ವೈಕುಂಠ ದೇಶಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆ. ಅಂದರೆ ನಾವು ಹೊಸ ಜಗತ್ತಿಗೆ ಹೋಗೋದಕ್ಕಾಗಿ ಯೋಗ್ಯರಾಗ್ತೇವೆ. तो अब अपने मन को उज्ज्वल बनाने का प्रयत्न करना है. ಈಗ ತಮ್ಮ ಮನಸ್ಸನ್ನು ಉಜ್ವಲ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿರಿ. तथा मन सहित विकारी कर्मेंद्रियों को वश करना. ಹಾಗೂ ಮನಸಹಿತವಾಗಿ ವಿಕಾರಿ ಕರ್ಮೇಂದ್ರಿಯಗಳನ್ನು ತಮ್ಮ ವಶ ಮಾಡಿಕೊಳ್ಳಿರಿ. परंतु न सिर्फ अपना मगर अन्य प्रति भी यही दिव्य सर्विस करनी है. ಬಾಬಾ ಹೇಳ್ತಾರೆ, ಇದು ಕೇವಲ ನಿಮಗಾಗಿ ಅಷ್ಟೇ ಅಲ್ಲ,
ಅನ್ಯರ ಪ್ರತಿಯಾಗಿಯೂ ಈ ದಿವ್ಯ ಸೇವೆಯನ್ನು ಮಾಡಿರಿ. ಯಾವುದು ದಿವ್ಯ ಸೇವೆ ಅಂತಂದರೆ ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳಿರಿ ಹಾಗೂ ಅನ್ಯರಿಗೂ ಕೂಡ ಅನ್ಯರ ಪ್ರತಿಯಾಗಿಯೂ ಕೂಡ ಈ ದಿವ್ಯ ಸೇವೆಯನ್ನು ಮಾಡಿರಿ. वास्तव में सर्विस का अर्थ अति सूक्ष्म और महीन है. ವಾಸ್ತವವಾಗಿ ಸೇವೆ ಅಂದರೆ ಇದರ ಅರ್ಥ ಅತಿ ಸೂಕ್ಷ್ಮ ಇದೆ ಮತ್ತು ಮಹೀನಾಗಿದೆ. ऐसा नहीं कि किसकी भूल पर सिर्फ सावधान करना इतने तक सर्विस है. ಈ ರೀತಿ ಅಲ್ಲ, ಯಾವುದೇ ತಪ್ಪು ಬೇರೆಯವರು ಮಾಡಿದ್ದಾರೆ ಅಂತಂದರೆ ಅವರು ತಪ್ಪು ಮಾಡದಂತೆ ನಾವು ಅಟೆನ್ಷನ್ ಇಡೋದು ಹಾಗೂ ತಪ್ಪು ಮಾಡದಂತೆ ತಿಳುವಳಿಕೆ ಕೊಡೋದು, ಇಷ್ಟೇ ಸೇವೆ ಅನ್ನೋದು ಇಲ್ಲ. ಬಾಬಾ ಹೇಳ್ತಾರೆ, ಪರಂತು ನಹಿ उनको सूक्ष्म रीति अपने योग की शक्ति पहुँचाए, उनके अशुद्ध संकल्प को भस्म कर देना, यही सर्वोत्तम सच्ची सर्विस है. ಅದಕ್ಕೆ ಬಾಬಾ ಹೇಳ್ತಾರೆ, ನಮ್ಮ ಶುದ್ಧ ಸಂಕಲ್ಪದ ಮೂಲಕ ಅವರಲ್ಲಿರುವಂತಹ ಅಶುದ್ಧ ಸಂಕಲ್ಪಗಳನ್ನು ಭಸ್ಮ ಮಾಡುವಂಥದ್ದು ಇದೇ ಸರ್ವೋತ್ತಮ ಸತ್ಯವಾದ ಸೇವೆ ಆಗಿದೆ. और साथ साथ अपने ऊपर भी अटेंशन रखना है. ಹಾಗೂ ನಮ್ಮ ಮೇಲೆಯೂ ನಾವು ಅಟೆನ್ಷನ್ ಇಟ್ಕೊಳ್ಬೇಕು. ಅವರಲ್ಲಿ ಇರುವಂಥ ಅವ್ರ ಮನಸ್ಸಿನಲ್ಲಿರುವಂತಹ ಅಶುದ್ಧ ಸಂಕಲ್ಪಗಳನ್ನು ಯೋಗದ ಬಲದಿಂದ ನಾಶ ಮಾಡ್ತೀವಿ. ಬರೀ ಅವ್ರದ್ದಷ್ಟೇ ಅಲ್ಲ, ನಮ್ಮ ಮೇಲೇನೂ ಕೂಡ ನಾವು ಅಟೆನ್ಷನ್ನ ಇಟ್ಕೊಳ್ಬೇಕು. ಇದು ಸೇವೆ. न सिर्फ वाचा अथवा कर्मणा तक, मगर मनसा में भी कोई अशुद्ध संकल्प उत्पन्न होता है तो उनका वाइब्रेशन अन्य के पास जाए, सूक्ष्म रीति अकल्याण करता है. ಬಾಬಾ ಹೇಳ್ತಾರೆ, ಕೇವಲ ವಾಚಾ ಅಥವಾ ಕರ್ಮಣ ತಕ್ಕ ಸೀಮಿತ ಅಲ್ಲ. ನಮ್ಮ ಮಾತಿನಿಂದ ಅಥವಾ ಕರ್ಮದಿಂದ ಸೇವೆ ಮಾಡಿದ್ದೀವಿ ಅಷ್ಟೇ ಅಲ್ಲ, ಅಥವಾ ಮಾತಿನಿಂದ ಕರ್ಮದಿಂದ ಅನ್ಯರ ಕಲ್ಯಾಣ ನಮ್ಮ ಕಲ್ಯಾಣ ಮಾಡ್ಕೊಂಡಿವಿ ಅಷ್ಟೇ ಅಲ್ಲ. ಅದರ ಜೊತೆಗೆ ಮನಸ್ಸಿನಲ್ಲಿಯೂ ಕೂಡ ಯಾವುದೇ ಅಶುದ್ಧ ಸಂಕಲ್ಪ ಉತ್ಪನ್ನ ಆಯಿತು ಅಂದರೆ ಆ ಅಶುದ್ಧ ಸಂಕಲ್ಪದ ವಾತಾವರಣ ಅನ್ಯರವರೆಗೆ ಸೂಕ್ಷ್ಮ ರೂಪದಲ್ಲಿ ತಲುಪ್ತದೆ. ಆವಾಗ ಅಕಲ್ಯಾಣ ಆಗ್ತದೆ. ಜಿಸ್ಕಾ ಭೋಜ್ ಖುದ್ ಪರ್ ಆತಾ ಹೈ और वही भोज बंधन बन जाता है. ಇದರ ಭೋಜ ನಮ್ಮ ಮೇಲೆ ಬರ್ತದೆ, ಅದೇ ಭೋಜ ಬಂಧನ ಆಗ್ತದೆ. ನಾವು ಅವರಿಗೆ ಬಾಯಿಯಿಂದ ಏನೂ ಅಂದಿಲ್ಲ, ಕರ್ಮದಿಂದ ಏನೂ ಮಾಡಿಲ್ಲ, ಬರೀ ಮನಸ್ಸಿನಿಂದ ಅಶುದ್ಧ ಸಂಕಲ್ಪವನ್ನು ಮಾಡಿದ್ದೀವಿ ಅಂದರೆ ಆ ಸಂಕಲ್ಪನೂ ಕೂಡ ಅವ್ರವರೆಗೆ ತಲುಪ್ತದೆ. ಅದರಿಂದ ಅಕಲ್ಯಾಣ ಆಗ್ತದೆ. ಅಕಲ್ಯಾಣ ಆಯಿತು ಅಂತಂದರೆ ಅದಕ್ಕೆ ಕಾರಣ ಯಾರಾದೀವಿ? ನಮ್ಮ ಸಂಕಲ್ಪ ಆಯಿತು. ನಮ್ಮ ಸಂಕಲ್ಪದ ಕಾರಣದಿಂದ ಅವರ ಕಲ್ಯಾಣ ಆಯಿತು ಅಂತಂದರೆ ಅದನ್ನು ಕೂಡ ನಮ್ಮ ಪಾಪಕರ್ಮದಲ್ಲಿ ಜಮಾ ಆಗ್ತದೆ, ನಮಗೆ ಭೋಜ ಆಗ್ತದೆ. इसलिए हे बच्चों, खुद सावधान रहो, फिर अन्य प्रति वही दिव्य सर्विस कर. ಅದಕ್ಕಾಗಿ ಹೇ ಮಕ್ಕಳೇ, ಸ್ವಯಂನೂ ಕೂಡ ಎಚ್ಚರಿಕೆಯಿಂದ ಇರಿ. ಅಂದರೆ ನಮ್ಮ ಮಾತು, ಕರ್ಮ, ಮನಸ್ಸು, ಸಂಕಲ್ಪ ಯಾವುದರಿಂದನೂ ಅನ್ಯರ ಪ್ರತಿಯಾಗಿ ಅಶುದ್ಧವಾಗಿ ಇರಬಾರ್ದು. ಇದು ಅಟೆನ್ಷನ್ ಇಟ್ಟುಕೊಳ್ರಿ. ನಿಮ್ಮ ಪವಿತ್ರ ಸ್ವಯಂನೂ ಕೂಡ ಎಚ್ಚರಿಕೆಯಿಂದ ಇರಿ, ಅನ್ಯರ ಪ್ರತಿಯಾಗಿಯೂ ಇದೇ ದಿವ್ಯ ಸರ್ವಿಸನ್ನು ಮಾಡಿ. ಇದಕ್ಕೆ ದಿವ್ಯ ಸೇವೆ ಅಂತ ಹೇಳ್ತಾರೆ ಬಾಬಾ, ಸಾಧಾರಣ ಅಲ್ಲ. ಅದಕ್ಕೇ ನೋಡ್ರಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂದರೆ ಏನು ಮಾಡ್ತಾರೆ? ಎಲ್ಲರಿಗೂ ಕರೀತಾರೆ. ಯಾಕೆ ಎಲ್ಲರಿಗೂ ಕರೀತಾರೆ ಅಂದರೆ ನಮ್ಮ ಮನೆ ನೋಡಿ ಹೋಗಿ ಬರ್ರಿ, ಅಥವಾ ನಮ್ಮ ಮದುವೆ ನೋಡಿ ಹೋಗಿ ಬರ್ರಿ, ನಮ್ಮ ಕಾರ್ಯಕ್ರಮ ನೋಡಿ ಹೋಗಿ ಬರ್ರಿ ಅಂತಿಲ್ಲ. ಬಂದು ಆಶೀರ್ವಾದ ಮಾಡಿರಿ, ನಿಮ್ಮ ಶುಭ ಸಂಕಲ್ಪದಿಂದ ಆಶೀರ್ವಾದ ಮಾಡಿರಿ ಅಂತ ಹೇಳ್ತಾರೆ. ಅದಕ್ಕೆ ಈಗ ಎಲ್ಲರೂ ಹೋಗಬೇಕು ಅಂತಂದರೆ ಅಡ್ಡಬಾಯಿ ಹಾಕಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಆಗುವಂಥ ಕೆಲಸ ಏನು ಹೋಗ್ತಾ ಇದ್ದಾರಲ್ಲ, ಮಾಡ್ತಾ ಇದ್ದಾರೆ, ಒಳ್ಳೆಯದಾಗ. ಒಂದು ವೇಳೆ ನಮಗೆ ಆ ಕಾರ್ಯದಲ್ಲಿ ಕೈಗೂಡಿಸೋದು ಆಗಿಲ್ಲ ಅಥವಾ ಸಂಕಲ್ಪದಲ್ಲಿ ಸಂಕಲ್ಪ ಕೂಡಿಸೋದು ಆಗಿಲ್ಲ ಅಂತಂದರೆ ನಾವು ಸುಮ್ಮನೆ ಆದರೂ ಇರಬೇಕು. ಏನು ಮಾಡ್ತಾರಲ್ಲ ಚಲೋ ಆಗಲಿ ಅಂದರೆ ಅದೇನಾಗ್ತದೆ, ಆ ಕಾರ್ಯ ಸರಳ ಆಗ್ತದೆ. ಅವ್ರು ಮಾಡುವಂತಹ ಕಾರ್ಯದಲ್ಲಿ ಸಂಕಲ್ಪದಿಂದಲೂ ಕೂಡ ನಾವು ಅಶುದ್ಧ ಸಂಕಲ್ಪ ಮಾಡಿದ್ದೀವಿ ಅಥವಾ ನೆಗೆಟಿವ್ ಸಂಕಲ್ಪ ಮಾಡಿದ್ದೀವಿ ಅಂದರೆ ಆ ಸಂಕಲ್ಪದ ಪ್ರಭಾವ ಅಲ್ಲಿವರೆಗೆ ತಲುಪ್ತದೆ. ಆ ಕಾರ್ಯ ಏನಾಗ್ತದೆ? ಅಕಲ್ಯಾಣ ಆಗ್ತದೆ. ಆ ಕಾರ್ಯ ಅಕಲ್ಯಾಣ ಆಗಬೇಕು ಅಂದರೆ ನಾವು ನಿಮಿತ್ತ ಆಗ್ತೀವಿ. ಅದನ್ನು ಕೂಡ ನಮಗೆ ಭೋಜ ಆಗ್ತದೆ. ಅದು ಭೋಜ ಆಗಿರುವಂಥದ್ದು ನಮಗೆ
ಬಂಧನ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಕಲ್ಪದಿಂದಲೂ ಕೂಡ ಅನ್ಯರ ಪ್ರತಿಯಾಗಿ ಕಲ್ಯಾಣದ ಭಾವನೆ ಇರಲಿ. ऐसे सर्विस करने वालों को फिर अपने प्रति कोई भी सर्विस नहीं लेनी है. ಇಂಥ ಸಂಕಲ್ಪ ಮಾಡುವಂಥವರು ತಮ್ಮ ಪ್ರತಿಯಾಗಿ ಯಾವುದೇ ಸೇವೆಯನ್ನು ತಗೊಳ್ಬೇಡ್ರಿ. भल कभी कोई अनायास भूल हो भी जाए तो उसे अपने बुद्धि योग बल से सदैव के लिए करेक्ट कर देना. ಒಂದು ವೇಳೆ ಅನಾಯಾಸಾಗಿ ಏನೇ ತಪ್ಪಾದರೂ ಕೂಡ ತಪ್ಪಾಗಿರೋದ್ರನ್ನು ತಮ್ಮ ಬುದ್ಧಿಯೋಗದ ಬಲದಿಂದ ಸದಾ ಕಾಲಕ್ಕಾಗಿ ಸರಿ ಮಾಡಿರಿ. ಈಗೇನೋ ಒಂದು ತಪ್ಪಾಗಿದೆ ಅಂತ ತಿಳ್ಕೊಳ್ಳಿ. ತಪ್ಪಾಗಿರೋದನ್ನು ತಮ್ಮ ಬುದ್ಧಿಯ ಬಲದಿಂದ ಸದಾ ಅದನ್ನೇನು ಮಾಡಿರಿ, ಸರಿ ಮಾಡಿರಿ. ಸರಿ ಮಾಡಿದರೆ ಕಲ್ಯಾಣ ಆಗ್ತದೆ. ತಪ್ಪಾಗಿದೆ ಅಂತ ತಪ್ಪನ್ನೇ ನೋಡ್ತಾ ಇದ್ರೆ ಏನಾಗ್ತದೆ ರೀ, ಕಲ್ಯಾಣ ಮಾಡೋದಕ್ಕೆ ಆಗೋದಿಲ್ಲ. ಅವರು ಪರಿವರ್ತನೆ ಆಗಬೇಕು, ಅದು ಸರಿ ಆಗಬೇಕು ಅಂತಂದರೆ ಅಲ್ಲಿ ಏನು ಮಾಡಬೇಕಾಗ್ತದೆ ರೀ, ನಮ್ಮ ಬುದ್ಧಿಯ ಬಲದಿಂದ ಆ ತಪ್ಪನ್ನು ಕೂಡ ಸರಿ ಮಾಡಬೇಕು. ऐसा तीव्र पुरुषार्थी थोड़ा भी इशारा मिलने से शीघ्र महसूस करके परिवर्तन कर लेता है. ಇಂತಹ ತೀವ್ರ ಪುರುಷಾರ್ಥಿಗಳು ಸ್ವಲ್ಪ ಇಶಾರ ಮಾಡೋದರಲ್ಲಿ ಬೇಗನೆ ಅರ್ಥ ಮಾಡಿಕೊಂಡು ಪರಿವರ್ತನೆ ಮಾಡ್ಕೊಳ್ತಾರೆ. ಅವರು ಆगे के लिए अच्छी ರೀತಿ ಅಟೆನ್ಷನ್ ರಖ್ ಚಲ್ತಾ. ಮುಂದೆ ಏನಾದರೂ ಮಾಡಬೇಕು ಅಂತಂದರೆ ಅಟೆನ್ಷನ್ ಇಟ್ಟು ಚೆನ್ನಾಗಿ ನಡೀತಾರೆ. ಯಾವಾಗಂತಂದರೆ ತಪ್ಪಿರೋದನ್ನು ಸರಿ ಮಾಡಿದಾಗ. ಯಾರ್ದು ತಪ್ಪಾಗಿದೆಯೋ ಅವರು ಅಟೆನ್ಷನ್ ಇಡ್ತಾರೆ, ಮುಂದೆ ತಪ್ಪಾಗದಂಗೆ ನೋಡ್ಕೊಳ್ತಾರೆ. ಯಹಿ ವಿಶಾಲ ಬುದ್ಧಿ ಬಚ್ಚೋಂ ಕಾ ಕರ್ತವ್ಯ ಹೇ. ವಿಶಾಲ ಬುದ್ಧಿ ಮಕ್ಕಳ ಕರ್ತವ್ಯ ಅಂದರೆ ಇದಾಗಿದೆ. ಹೇ ಮೇರೆ ಪ್ರಾಣೋ परमात्मा द्वारा रचे हुए इस अविनाशी राजाश्व ज्ञान यज्ञ प्रति तन मन धन को संपूर्ण रीति से स्वाहा करने का राज बहुत महीन है. ಬಾಬಾ ಇನ್ನೊಂದು ರಹಸ್ಯ ಹೇಳ್ತಾರೆ. ಹೇ ನನ್ನ ಪ್ರಾಣಗಳೇ ಅಂದರೆ ನನ್ನ ಮಕ್ಕಳೇ, ಪರಮಾತ್ಮನ ಮೂಲಕ ರಚಿಸಿರುವಂತಹ ಈ ಅವಿನಾಶಿ ರಾಜಾಶ್ವ ಜ್ಞಾನ ಯಜ್ಞದ ಪ್ರತಿಯಾಗಿ ತನು ಮನ ಧನವನ್ನು ಸಂಪೂರ್ಣ ರೀತಿಯಿಂದ ಸ್ವಾಹ ಮಾಡುವಂತಹ ರಹಸ್ಯ ಬಹಳ ಸೂಕ್ಷ್ಮವಾಗಿದೆ. जिस घड़ी बाप आप कहते हो कि मैं तन मन धन सहित यज्ञ में स्वाहा अर्थात अर्पण को मर चुका, उस घड़ी से लेकर अपना कुछ भी नहीं रहता. ಭಗವಂತನಿಗೇನು ಹೇಳ್ತೀವಿ, ಹೇ ಭಗವಂತ, ಈ ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ಎಲ್ಲವೂ ನಿನ್ನದು. ನಾನು ನಿಮಿತ್ತ ಮಾತ್ರವಾಗಿದ್ದೀನಿ. ಎಲ್ಲ ಜವಾಬ್ದಾರಿ ನಿನ್ನದು. ನೀನು ನಡೆಸಿದಂಗೆ ನಾನು ನಡೀತೇನೆ ಅಂತ ಪರಮಾತ್ಮನಿಗೆ ವಾಯ್ದ ಮಾಡಿದ್ದೀರಿ. उसमें भी पहले तन मन को संपूर्ण ರೀತಿ से ಸರ್ವಿಸ್ में लगाना है. ಅದರಲ್ಲಿಯೂ ಕೂಡ ಈ ತನು ಮತ್ತು ಮನಸ್ಸು ಸಂಪೂರ್ಣ ರೂಪದಲ್ಲಿ ಸೇವೆಯಲ್ಲಿ ತೊಡಗಿಸಬೇಕು. जब सब कुछ यज्ञ अथवा परमात्मा के प्रति है तो फिर अपने प्रति कुछ रह नहीं सकता. ಬಾಬಾ ಹೇಳ್ತಾರೆ, ಎಲ್ಲನೂ ನಿಂದು ಅಂತ ಭಗವಂತನಿಗೆ ಒಪ್ಪಿಸಿದ್ದೀರಿ ಅಂತಂದಮೇಲೆ ತಮ್ಮ ಪ್ರತಿಯಾಗಿ ಬೇರೆ ಯಾವುದೂ ಇಲ್ಲ. ಧನ ಭಿ ವ್ಯರ್ಥ ನಹಿ ಗಮಾ ಸಕ್ತೆ. ಆಗ ಧನನೂ ಕೂಡ ವ್ಯರ್ಥವಾಗಿ ಕಳೆಯುವುದಿಲ್ಲ. ಭಗವಂತನ ಮಹಾವಾಕ್ಯದ ಅನುಸಾರ, ಶ್ರೀಮತದ ಅನುಸಾರವಾಗಿಯೇ ಆ ಧನವನ್ನು ಕೂಡ ಉಪಯೋಗ ಮಾಡೋದು. ಈ ತನು ಮನ ಧನ ನಿನ್ನದಪ್ಪ ಭಗವಂತ ಅಂತ ಒಪ್ಪಿಸಿನಿ ಅಂದಮೇಲೆ ಆ ಧನ ನಾನು ಮನಸ್ಸಿಗೆ ಬಂದಂತೆ ಉಪಯೋಗ ಮಾಡ್ತೀನಿ ಅಂತ ಇಲ್ಲ. ಅದನ್ನು ಕೂಡ ಏನಿರಬೇಕು ಅಂತಂದರೆ ಬಾಬರ ಶ್ರೀಮತದಂತೆ ಇರಬೇಕು. मन भी अशुद्ध संकल्प विकल्प तरफ दौड़ नहीं सकता क्योंकि परमात्मा को अर्पण कर दिया. ಈ ಮನಸ್ಸನ್ನು ಕೂಡ ಅಶುದ್ಧತೆ ಕಡೆಗೆ ಹೋಗಬಾರ್ದು. ಯಾಕಂದರೆ ಮನಸ್ಸು ಯಾರಿಗೆ ಕೊಟ್ಟಿದ್ದೀವಿ ರೀ, ಭಗವಂತನಿಗೆ ಕೊಟ್ಟಿವಿ ಅಂತಂದಮೇಲೆ ನನ್ನ ಮನಸ್ಸಿಗೆ ಬಂದಂತೆ ಆ ಮನಸ್ಸನ್ನು ಉಪಯೋಗ ಮಾಡೋದಿಲ್ಲ. ಭಗವಂತ ಯಾವ ರೀತಿ ನಮ್ಗೆ ತಿಳುವಳಿಕೆ ಕೊಟ್ಟಿದ್ದಾನೋ ಅದರ ಅನುಸಾರವಾಗಿ ಈ ಮನಸ್ಸು ಉಪಯೋಗ ಮಾಡಬೇಕು. ಈಗ ನನ್ನ ಹತ್ರ ಇರುವಂಥ ವಸ್ತು ನನ್ನದೇ ಇದೆ, ನನ್ನದೇ ಇದ್ದರೂ ಅದನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಕೊಟ್ಟ ಮೇಲೆ ಅದು ಯಾರ್ದಾಯ್ತು ರೀ, ನೀವೇ ತೊಗೊಳ್ರಿ ಅಂತ ಕೊಟ್ಟು ಅರ್ಪಣೆ ಮಾಡಿಬಿಟ್ಟಿದ್ದೆ, ನಿಮಗೆ ಒಪ್ಪಿಸಿಬಿಟ್ಟಿದ್ದೀನಿ ನಿಮ್ಮದೇ ಅಂತ ಅಂದಮೇಲೆ ಅದ್ರ ಮೇಲೆ ನಂದು ಅಧಿಕಾರ ಅದ ಏನು ರೀ. ಅದನ್ನು ನೀವು ಅದನ್ನು ಯಾವ ರೀತಿ ಬೇಕೋ ಅದನ್ನು ಉಪಯೋಗ ಮಾಡ್ಕೋಬೇಕು. ಹಾಗೆ ಬಾಬಾರವರಿಗೆ ನಿನ್ನದು ಅಂತ ಕೊಟ್ಟುಬಿಟ್ಟಿವಿ ಅಂದಮೇಲೆ ಅದು ಬಾಬಾವ್ರ ಇಚ್ಛೆ.
ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೋ ಅದೇ ರೀತಿ ನಾವು ಉಪಯೋಗ ಮಾಡಬೇಕು. अब परमात्मा तो है ही शुद्ध शांत स्वरूप, इस कारण अशुद्ध संकल्प स्वतः शांत हो जाते हैं. अगर मन माया के हाथ में दे देते हो तो माया वैरायटी रूप होने कारण अनेक प्रकारों के विकल्प उत्पन्न कर मन रूपी घोड़े पर आए सवारी करती है. ಮನಸ್ಸನ್ನು ಬಾಬರವರಿಗೆ ಕೊಟ್ಟು ಮತ್ತೆ ನಾವೇನು ಮಾಡ್ತೀವಿ, ನನ್ನದು ಅಂತದನ್ನು ಉಪಯೋಗ ಮಾಡ್ತೀವಿ. ಮನಸ್ಸು ಅಂತಂದರೆ ಇದನ್ನು ಕೂಡ ಅನೇಕ ರೂಪದ ವಿಕಾರಗಳ ರೂಪಿ ಅನೇಕ ಪ್ರಕಾರದ ಸಂಕಲ್ಪಗಳನ್ನು ವಿಕಲ್ಪಗಳನ್ನು ಉತ್ಪನ್ನ ಮಾಡುವಂತಹ ಒಂದು ಕುದುರೆ ಇದ್ದಂತೆ, ಅದಕ್ಕೆ ಆ ಕುದುರೆಯ ಸವಾರಿ ಮಾಡಿದಂತೆ ಅಂತ ಹೇಳ್ತಾರೆ ಬಾಬಾ. अगर किसी बच्चे को अभी तक भी संकल्प विकल्प आते हैं तो समझना चाहिए कि अभी मन पूर्ण रीति से स्वाहा नहीं हुआ है. ಒಂದು ವೇಳೆ ಮಕ್ಕಳ ಮನಸ್ಸು ಆ ಕಡೆ, ಮಕ್ಕಳಂದರೆ ತಾವು ಮಕ್ಕಳ ಮನಸ್ಸು ಆ ಕಡೆ ಈ ಕಡೆ ಇನ್ನೂ ಅಲೆದಾಡ್ತಾ ಇದೆ ಅಂತಂದರೆ ಇನ್ನೂ ಭಗವಂತನಿಗೆ ಸಂಪೂರ್ಣ ಸ್ವಾಹ ಮಾಡಿಲ್ಲ. ಅರ್ಥಾತ್ ಈಶ್ವರಿಯ ಮನ ನಹಿ ಬನ, ಆ ಮನಸ್ಸು ಈಶ್ವರಿಯ ಮನಸ್ಸು ಆಗಿಲ್ಲ ಅಂತ ಅರ್ಥ. इसलिए ये सर्वत्यागी बच्चे इन गुह्य राजों को समझ कर्म करते साक्षी को खुद को देख बहुत खबरदारी से चलना है. ಆದ್ದರಿಂದ ಬಾಬಾ ಹೇಳ್ತಾರೆ, ಎಲ್ಲ ತ್ಯಾಗ ಮಾಡಿರುವಂತಹ ಮಕ್ಕಳೇ ಈ ಗುಹ್ಯ ರಹಸ್ಯವನ್ನು ತಿಳಿದುಕೊಂಡು ಕರ್ಮ ಮಾಡುವಂಥವರು ಸಾಕ್ಷಿಯಾಗಿ ಸ್ವಯಂ ನನ್ನ ನೋಡಿಕೊಂಡು ಬಹಳ ಎಚ್ಚರಿಕೆಯಿಂದ ನಡೆಯಿರಿ. ಸ್ವಯಂ ಗೋಪಿ ವಲ್ಲಭ तुम अपने प्रिय ಗೋಪ ಗೋಪಿयों को समझा रहे हैं. ಬಾಬಾ ಎಷ್ಟು ಪ್ರೀತಿಯಿಂದ ಹೇಳ್ತಾರೆ, ನಾವೆಲ್ಲ ಗೋಪ ಗೋಪಿಯರು, ನಮ್ಮೆಲ್ಲರಿಗೂ ಒಡೆಯ ಗೋಪಿ ವಲ್ಲಭ ತಂದೆ ನಾವೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ತುಮ ಹರ್ ಏಕ ವಾಸ್ತವಿಕ ಸಚ್ಚ ಪ್ರೇಮ ಕೌನ್ಸಾ ಹೇ, ತಾವೆಲ್ಲರದು ವಾಸ್ತವಿಕ ಸತ್ಯವಾದಂತಹ ಪ್ರೀತಿ ಯಾವುದು? ನಾವು ಜಗತ್ತಿನಲ್ಲಿ ಏನು ತಿಳ್ಕೊಂಡಿರ್ತೀವಿ, ಯಾವುದು ಸತ್ಯ ಪ್ರೀತಿ ಅಂತ ತಿಳ್ಕೊಂಡಿರ್ತೀವಿ, ಆದರೆ ಬಾಬಾ ತಿಳಿಸುವಂತಹ ಸತ್ಯ ಪ್ರೀತಿ ಯಾವುದು? हे प्राणों, तुम्हें एक दो प्रति प्रेम भरे सावधानी को स्वीकार करना है, क्योंकि जितना प्रिय फूल उतना ही श्रेष्ठ परवरिश. ಇದಕ್ಕೆ ಬಾಬಾ ಹೇಳ್ತಾರೆ, ಹೇ ಆತ್ಮಗಳೇ, ನೀವು ಒಬ್ಬರು ಇನ್ನೊಬ್ಬರ ಪ್ರತಿಯಾಗಿ ಪ್ರೇಮ ತುಂಬಿದ ಎಚ್ಚರಿಕೆಯನ್ನು ಸ್ವೀಕಾರ ಮಾಡಿರಿ. ಯಾಕಂದರೆ ಎಷ್ಟು ಪ್ರೀತಿ ಇದೆಯೋ, ಎಷ್ಟು ಪ್ರೀತಿಯ ಹೂ ಇದೆಯೋ ಅಷ್ಟೇ ಅದರ ಪಾಲನೆಯೂ ಕೂಡ ಚೆನ್ನಾಗಿ ಆಗ್ತದೆ. फूल को वैल्यूएबल बनाने अर्थ माली को कांटों से निकालना ही पड़ता है. ಯಾರು ತೋಟದ ಮಾಲೀಕ ಇದ್ದಾನೆ, ಹೂ ಬೆಳೆಸಾನೆ, ಆ ಹೂಗಳನ್ನು ನೋಡ್ತಾನೆ, ಆ ಹೂವಿನ ಪಕ್ಕದಲ್ಲಿ ಮುಳ್ಳುಗಳು ಇದ್ದಾವೆ. ಅವನೇನು ಮಾಡ್ತಾನೆ ಅಂದರೆ ಮುಳ್ಳುಗಳಿಂದ ಹೂಗಳನ್ನು ಬೇರ್ಪಡಿಸ್ತಾನೆ. ಯಾಕಂದರೆ ಮುಳ್ಳುಗಳಿಂದ ಹೂಗಳಿಗೆ ಹಾನಿ ಆಗಬಾರ್ದು. ಅದು ಯಾರ ಕೆಲಸ? ಆ ತೋಟಗಾರನ ಕೆಲಸ. ಹಾಗೆ ಬಾಬಾ ಹೇಳ್ತಾರೆ, ವೈಸೆ ತುಮೇ भी जब कोई सावधानी देता है तो समझना चाहिए जैसे कि उसने मेरे परवरिश की अर्थात मेरी सर्विस की. ಅದಕ್ಕೆ ಯಾರಾದರೂ ನಮಗೆ ತಿಳುವಳಿಕೆ ಕೊಡ್ತಾರೆ, ಇದು ಸರಿ ಇದು ತಪ್ಪು. ಆವಾಗ ನಾವೇನು ಮಾಡಬೇಕು ಅಂತಂದರೆ, ಇದು ನನಗಾಗಿಯೇ ಹೇಳ್ತಾ ಇದ್ದಾರೆ ಅಂತದನ್ನು ಸ್ವೀಕಾರ ಮಾಡಬೇಕು. ನನ್ನ ಸಲುವಾಗಿ ಇವರು ಸೇವೆ ಮಾಡ್ತಾ ಇದ್ದಾರೆ. ಆ ಮುಳ್ಳಿಂದ ಹೂವನ್ನು ಬೇರೆ ಯಾಕೆ ಮಾಡಿದರು? ಈಗ ಮಕ್ಕಳೇ ಇರ್ತಾರೆ, ಒಬ್ಬರು ಕೆಟ್ಟವರು ಸಂಘನ ಮಾಡ್ತಾರೆ, ಒಬ್ಬರು ಒಳ್ಳೆಯವ್ರ ಸಂಘ ಮಾಡ್ತಾರೆ. ಕೆಟ್ಟವ್ರ ಸಂಘ ಮಾಡಬೇಡ್ರಿ, ಅಥವಾ ಇದು ಸರಿ ಅಲ್ಲ ಇದು ಸರಿ ಅಂತ ಹೇಳ್ತಾರೆ. ಹೇಳಿದ್ದನ್ನು ಏನು ಮಾಡಬೇಕಂತ ಹೇಳ್ತಾರೆ ಬಾಬಾ, ಅದನ್ನು ನಾವು ಹೃದಯಪೂರ್ವಕವಾಗಿ ಗೌರವದಿಂದ ಸ್ವೀಕಾರ ಮಾಡಬೇಕು. ಯಾಕಂದರೆ ಅವರು ನನಗಾಗಿ ಸೇವೆ ಮಾಡ್ತಾ ಇದ್ದಾರೆ, ನನಗಾಗಿ ಹೇಳ್ತಾ ಇದ್ದಾರೆ ಅಂತ ಸ್ವೀಕಾರ ಮಾಡಬೇಕು. ಉಸ್ ಸರ್ವಿಸ್ ಅಥವಾ ಪರ್ವರಿಷ್ಕೋ ರಿಗಾರ್ಡ್ ದೇನ, ಆ ಸೇವೆ ನಮ್ಮ ಪ್ರತಿಯಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೌರವ ಕೊಡಬೇಕು. ಯಹಿ ಸಂಪೂರ್ಣ ಬನನೆಗೆ ಯುಕ್ತಿ ಹೇ, ಇದೇ ಸಂಪೂರ್ಣ ಆಗುವಂತಹ ಯುಕ್ತಿ. ನಾವು ಸಂಪೂರ್ಣ ಆಗಬೇಕು ಅಂತಂದರೆ ಅನ್ಯರು ನಮ್ಮ ಪ್ರತಿಯಾಗಿ ಕಲ್ಯಾಣ ಇಟ್ಟು ಏನಾದರೂ ಹೇಳ್ತಾರೆ ಅಂತಂದರೆ ಅದಕ್ಕೆ ನಾವು ಗೌರವ ಕೊಡಬೇಕು. ಯಹಿ ಜ್ಞಾನ ಸಹಿತ ಆಂತರಿಕ ಸಚ್ಚಾ ಪ್ರೇಮ ಹೇ, ಇದೇ ಜ್ಞಾನ ಸಹಿತ ಆಂತರಿಕವಾದ ಸತ್ಯವಾದಂತಹ ಪ್ರೇಮ. ನಮ್ಮ ಪ್ರತಿಯಾಗಿ ಪ್ರೇಮ ಇದ್ದಲ್ಲೇ ಅವ್ರು ಏನು ಮಾಡ್ತಾರೆ, ಇದು ಸರಿ ಇದು ತಪ್ಪು, ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅನ್ನೋದನ್ನು ತಿಳುವಳಿಕೆ ಕೊಡ್ತಾರೆ. ತಿಳುವಳಿಕೆ ಕೊಟ್ಟಾಗ ಪ್ರೀತಿಯಿಂದ ನಾವು ಸ್ವೀಕಾರ ಮಾಡ್ತೀವಿ, ಅವರಿಗೆ ನಾವು ಗೌರವ ಕೊಡ್ತೀವಿ. ಇದೇ ಸತ್ಯವಾದಂತಹ ಪ್ರೇಮ ಅಂತ ಹೇಳ್ತಾರೆ ಬಾಬಾ.
इस दिव्य प्रेम में एक दो के लिए बहुत रिगार्ड होना चाहिए. ಇದು ದಿವ್ಯ ಪ್ರೀತಿ. ಅದಕ್ಕೆ ಬಾಬಾ ಹೇಳ್ತಾರೆ, ಇದರಲ್ಲಿ ಒಬ್ಬರು ಇನ್ನೊಬ್ಬರ ಪ್ರತಿಯಾಗಿ ಪರಸ್ಪರರಲ್ಲಿ ಗೌರವ ಇರಬೇಕು. हर एक बात में पहले खुद को ही सावधान करना है. यही ನಿರ್ಮಾಣ ಚಿತ್ತ ಅತಿ ಮಧುರ ಅವಸ್ಥಾ है. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಮಾತಿನಲ್ಲಿ ಸ್ವಯಂನೂ ಎಚ್ಚರಿಕೆಯಿಂದ ಇರಿ. ಇದು ನಿರ್ಮಾಣ ಚಿತ್ತ ಅತಿ ಮಧುರ ಅವಸ್ಥೆಯಾಗಿದೆ. ऐसे प्रेम पूर्वक चलने से तुम्हें जैसे यहाँ ही वे सत्युग के सुहावने दिन आंतरिक महसूस होंगे. ಈ ರೀತಿ ಪ್ರೇಮಪೂರ್ವಕವಾಗಿ ನಡೆಯೋದ್ರಿಂದ ಆ ಸತ್ಯಯುಗವನ್ನು ಇಲ್ಲಿಯೇ ನೀವು ಅನುಭವ ಮಾಡ್ತೀರಿ. ಹೊಸ ಜಗತ್ತು ಬರ್ತದೆ ಭವಿಷ್ಯದಲ್ಲಿ, ಆದರೆ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ, ಖುಷಿ ಅನುಭವ ಮಾಡಬೇಕು ಅಂದರೆ ನೀವು ಇಲ್ಲೇ ಮಾಡ್ತೀರಿ. ಯಾವಾಗಂತಂದರೆ ಪರಸ್ಪರರಿಗೆ ಗೌರವ ಕೊಟ್ಟಾಗ. ಒಂದು ಮನೆ ಒಂದು ಸ್ವರ್ಗವಾಗಿರಬೇಕು ಅಂದರೆ ಯಾವಾಗಿರ್ತದೆ ರೀ? ಒಬ್ಬರು ಇನ್ನೊಬ್ಬರ ಮಾತಿಗೆ ಗೌರವ ಕೊಟ್ಟಾಗ, ಬೆಲೆ ಕೊಟ್ಟಾಗ, ಸ್ವೀಕಾರ ಮಾಡಿದಾಗ ಆ ಮನೆ ಏನಾಗ್ತದೆ? ಸ್ವರ್ಗದ ಅನುಭವ ಆಗ್ತದೆ. ಒಂದು ವೇಳೆ ಆ ಮನೆಯಲ್ಲಿ ಅವ್ರು ಹೇಳಿರೋದಕ್ಕೆ ನಾವು ಗೌರವ ಕೊಟ್ಟಿಲ್ಲ, ನಾವು ಹೇಳೋದಕ್ಕೆ ಅವ್ರು ಗೌರವ ಕೊಟ್ಟಿಲ್ಲ, ಅವ್ರ ಮಾತು ನಾವು ಸ್ವೀಕಾರ ಮಾಡಲಿಲ್ಲ, ನಮ್ಮ ಮಾತು ಅವ್ರು ಸ್ವೀಕಾರ ಮಾಡಲಿಲ್ಲ, ಪರಸ್ಪರ ಈ ರೀತಿ ಇದ್ದಾಗಲ್ಲಿ ಏನಾಗ್ತದೆ? ವಾತಾವರಣ ಎಲ್ಲೋ ಬಿಗಡಾಗ್ತದೆ. ಆ ಸ್ವರ್ಗ ಇರುವಂತಹ ಮನೆ ಏನಾಗ್ತದೆ? ನರಕದ ಅನುಭವ ಆಗ್ತದೆ. ಯಾವಾಗ ಈ ಮನೆ ಬಿಟ್ಟು ಹೋಗ್ಬೇಕಪ್ಪ ಅಂತ ಅನ್ನಿಸ್ತದೆ. ಇಲ್ಲ ಅಂತಂದರೆ ಚೆನ್ನಾಗಿತ್ತು ಒಬ್ರಿಗೊಬ್ರು ಅಂದರೆ ಯಾವಾಗ ನಾವು ಜಲ್ದಿ ಮನೆಗೆ ಹೋಗಬೇಕು ಅಂತ ಅನ್ನಿಸ್ತದೆ. ಹಾಗೆ ಬಾಬಾ ಹೇಳ್ತಾರೆ, वहाँ तो यह प्रेम नेचुरल रहता है, परंतु इस संगम के स्वीटेस्ट समय पर एक दो के लिए सर्विस करने का यह अति मीठा रमणीक प्रेम है. यही शुद्ध प्रेम जग में गाया हुआ है. ಅದಕ್ಕೆ ಇದೇ ರಮಣೀಕ ಆಗಿರುವಂತಹ ಶುದ್ಧ ಪ್ರೇಮ ಜಗತ್ತಿನಲ್ಲಿ ಗಾಯನ ಮಾಡಲಾಗಿದೆ. ತುಮ ಹರ್ ಏಕ ಚೈತನ್ಯ ಫೂಲೋं को हर दम हर्षित मुख हो रहना है. ಬಾಬಾ ಹೇಳ್ತಾರೆ, ನೀವೆಲ್ಲರೂ ಏನಿದ್ದೀರಿ? ಚೈತನ್ಯ ಹೂಗಳಿದ್ದೀರಿ, ಸದಾ ಹರ್ಷಿತ ಆಗಿರಬೇಕು. क्योंकि निश्चय बुद्धि होने के कारण तुम्हारे नस नस में ಸಂಪೂರ್ಣ ಈಶ್ವರೀಯ ತಾಕತ್ತು समाई हुई है. ಸಾಧಾರಣ ಅಂತ ತಿಳ್ಕೊಳ್ಬೇಡ್ರಿ. ನಿಮಗೆ ಪರಮಾತ್ಮನ ಮೇಲೆ ನಿಶ್ಚಯ ಇರೋ ಕಾರಣದಿಂದ ತಮ್ಮ ನರ ನರಗಳಲ್ಲಿಯೂ ಈಶ್ವರೀಯ ಬಲ ತುಂಬಿಕೊಂಡಿದೆ. ಅದಕ್ಕೆ ನನ್ನ ಜೊತೆ ಯಾರ ಬಲ ಇದೆ ರೀ? ಪರಮಾತ್ಮನ ಬಲ ನನ್ನಲ್ಲಿ ತುಂಬಿಕೊಂಡಿದೆ. ऐसी ಆಕರ್ಷಣ ಶಕ್ತಿ अपना ದಿವ್ಯ ಚಮತ್ಕಾರ ಅವಶ್ಯ ನಿಕಾಲ್ತಿ है. ಇಂತಹ ಆಕರ್ಷಣ ಶಕ್ತಿ ತಮ್ಮಲ್ಲಿ ದಿವ್ಯ ಚಮತ್ಕಾರವನ್ನು ಮಾಡಿಸ್ತದೆ. जैसे छोटे निर्दोष बच्चे शुद्ध पवित्र होने कारण सदैव हंसते रहते हैं और अपने रमणीक चरित्र से सबको बहुत खींचते हैं. ಸಣ್ಣ ಮಕ್ಕಳು ಇರ್ತಾರೆ, ನಿರ್ದೋಷ ಇರ್ತಾರೆ, ಪವಿತ್ರ ಇರೋ ಕಾರಣದಿಂದ ಮಕ್ಕಳು ಸದಾ ಕಾಲ ನಗನಗ್ತಾ ಇರ್ತಾರೆ. ಆ ಮಕ್ಕಳನ್ನು ನೋಡಿದರೆ ಎಲ್ಲರಿಗೂ ಏನಾಗ್ತದೆ ರೀ? ಮಕ್ಕಳ ಕಡೆಗೆ ಆಕರ್ಷಣೆ ಆಗ್ತದೆ, ಆ ಮಕ್ಕಳ ಕಡೆಗೆ ಪ್ರೀತಿ ಬರ್ತದೆ. ಅದೇ ರೀತಿ ವೈಸೆ तुम हर एक के ऐसी ईश्वरीय रमणीक जीवन होनी चाहिए. इसके लिए तुम्हें किसी भी युक्ति से अपने असुरी स्वभावों पर जीत प्राप्त करनी है. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವ ರೀತಿಯ ಮಗು ಎಲ್ಲರಿಗೂ ಪ್ರಿಯ ಆಗಿದೆಯೋ, ಯಾವ ಕಾರಣದಿಂದ? ಮಗುವಿನಲ್ಲಿರುವಂತಹ ಕ್ವಾಲಿಟಿಯಿಂದ. ಅದೇ ರೀತಿ ನಿಮ್ಮೊಳಗಡೆ ಇರುವಂತಹ ಕ್ವಾಲಿಟಿಯಿಂದ ತಮ್ಮ ಜೀವನನೂ ಕೂಡ ಶ್ರೇಷ್ಠ ಜೀವನ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವುದೇ ಯುಕ್ತಿಯಿಂದ ಆಗಲಿ ತಮ್ಮಲ್ಲಿರುವಂತಹ ಅಸುರಿ ಸ್ವಭಾವದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿರಿ. जब कोई को देखो कि यह क्रोध विकार के वश हो मेरे सामने आता है तो उनके सामने ज्ञान रूप हो बचपन की मीठी रीति से मुस्कुराते रहो. ಬಾಬಾ ಹೇಳ್ತಾರೆ, ಯಾರೋ ನಿಮ್ಮ ಎದುರುಗಡೆ ಬಹಳ ಸಿಟ್ಟಿನಿಂದ ವಿಕಾರಕ್ಕೆ ವಶವಾಗಿ ನಿಮ್ಮ ಎದುರುಗಡೆ ಬಂದಾರೆ. ಆಗ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಬಾಲ್ಯದ ಸ್ಥಿತಿ ಅಂದರೆ ಆ ಮಗುವಿನ ಸ್ಥಿತಿ ಯಾವ ರೀತಿ ಇತ್ತು ಅದೇ ರೀತಿ ನಿಮ್ಮದು ಕೂಡ ಪವಿತ್ರ ಸ್ಥಿತಿ ನಗನಗತಾ ಇರಿ. ಆಗ ಖುದ್ ಶಾಂತ ಚಿತ್ ಹೋ ಜಾಯೇಗ. ಆಗ ಅವ್ರಿಗೆ ಅಷ್ಟೇ ಸಿಟ್ಟು ಬಂದಿದ್ರು ಅವ್ರಿಗೆ ಏನಾಗ್ತದೆ? ಮತ್ತೆ ಸ್ವಯಂ ಶಾಂತ ಆಗ್ತಾರೆ. ಇಲ್ಲ ಅವ್ರಿಗೂ ಸಿಟ್ಟು ಬಂದಿತ್ತು, ನಮಗೂ ಸಿಟ್ಟು ಬಂದಿತ್ತು ಅದರಲ್ಲಿ ಏನಾಗ್ತದೆ? ಕಡ ಬಿಡ್ತಾರೆ. ಅದಕ್ಕೆ ಏನು ಮಾಡಿರಿ? ಸಮಾಧಾನದಿಂದ ಶಾಂತಿಯಿಂದ ಮುಗುಳ್ನಗುತ್ತಾ
ಮತ್ತೆ ಮಾತಾಡಿಸಿದಾಗ ಅಥವಾ ಅವ್ರ ಜೊತೆ ವ್ಯವಹಾರ ಮಾಡಿದಾಗ ಮತ್ತೆ ಅವರು ಸಮಾಧಾನ ಆಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಬಲ್ ಉनको पता न भी पड़े लेकिन सूक्ष्म रीति से उनके ऊपर जीत पाकर मालिक बन जाना. ಅವ್ರಿಗೆ ಗೊತ್ತಾಗದಂತೆ ಅವರ ಸ್ವಭಾವ ಸಂಸ್ಕಾರದ ಮೇಲೆ ನೀವು ವಿಜಯಿ ಆಗ್ತೀರಿ. ಬಾಬಾ ಹೇಳ್ತಾರೆ, ಯಹಿ ಮಾಲಿಕ್ और बालकपन के सर्वोच्च ಶಿರೋಮಣಿ ವಿಧಿಯೇ. ಯಾವಾಗ ನೀವು ಬಾಲಕರಾಗ್ತೀರಿ ನೀವೇ ಮಾಲೀಕರು ಆಗ್ತೀರಿ. ಇದು ಸರ್ವೋಚ್ಚ ವಿಧಿಯಾಗಿದೆ. ईश्वर जैसे संपूर्ण ज्ञान रूप वैसे संपूर्ण प्रेम रूप भी है. ಪರಮಾತ್ಮ ಸಂಪೂರ್ಣ ಜ್ಞಾನ ರೂಪನೂ ಇದ್ದಾರೆ, ಜೊತೆಗೆ ಪ್ರೇಮ ರೂಪನೂ ಇದ್ದಾರೆ. ईश्वर में दोनों ही क्वालिटी समाई हुई है, परंतु फर्स्ट ज्ञान सेकंड प्रेम. फर्स्ट ज्ञान ಇದೆ, सेकंड प्रेम ಇದೆ. अगर कोई पहले ज्ञान रूप बनने बगैर सिर्फ प्रेम रूप बन जाता है तो वह प्रेम अशुद्ध खाते में ले आता है. ಮೊದಲು ಏನಿರ್ಬೇಕಂತ ಹೇಳ್ತಾರೆ ಬಾಬಾ, ಜ್ಞಾನ ನಂತರ ಪ್ರೇಮ. ಜ್ಞಾನ ಇಲ್ಲದ ಪ್ರೇಮ ಇತ್ತು ಅಂತಂದರೆ ಅದು ಅಶುದ್ಧ ಖಾತೆಗೆ ತಗೊಂಡು ಹೋಗ್ತದೆ. प्रेम को मर्ज कर पहले ज्ञान रूप बन भिन्न भिन्न रूपों में आई हुई माया पर जीत पाकर पीछे प्रेम स्वरूप बनना है. ಮೊದಲು ಜ್ಞಾನ ಸ್ವರೂಪ ಆಗಿ ಭಿನ್ನ ಭಿನ್ನ ರೂಪದಲ್ಲಿ ಬಂದಿರುವಂತಹ ಮಾಯೆ ಮೇಲೆ ವಿಜಯ ಪಡೆದು ನಂತರ ಪ್ರೇಮ ಸ್ವರೂಪ ಆಗಿರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ಲಾ ಇರಬೇಕು, ಆಮೇಲೆ ಲವ್ ಇರಬೇಕು. ಬರೀ ಲಾ ಇತ್ತು ಅಂತಂದ್ರೆ ನಡೀದಿಲ್ಲ, ಬರೀ ಲವ್ ಇದ್ದರೂ ನಡೀದಿಲ್ಲ. ಅದಕ್ಕೆ ಮೊದಲು ಪ್ರೀತಿ ಇಲ್ಲ, ಮೊದಲು ಏನಿರಬೇಕು, ನಿಯಮ. ಮೊದಲು ಜ್ಞಾನ, ನಂತರದಲ್ಲಿ ಪ್ರೀತಿ. ಅದಕ್ಕೆ ಬಾಬಾ ಹೇಳ್ತಾರೆ, ಅಗರ್ ಜ್ಞಾನ ಬಿಗರ್ ಪ್ರೇಮ ಮೇ ಆಯೇ ತೋ ಕहाँ विचलित भी हो जाएंगे. जैसे अगर कोई ज्ञान रूप बनने के बिगर ध्यान में जाते हैं तो कई बार माया में फंस जाते हैं. ಜ್ಞಾನ ಇಲ್ಲದೆ ಧ್ಯಾನದಲ್ಲಿ ಮುಳುಗಿದಾಗ ಮಾಯೆಯಲ್ಲಿ ಒಮ್ಮೊಮ್ಮೆ ಮುಳುಗಿಬಿಡ್ತೀರಿ. इसलिए बाबा कहते हैं, बच्चे यह ध्यान भी एक सूत की जंजीर है. ಜ್ಞಾನ ಇಲ್ಲದ ಧ್ಯಾನನೂ ಕೂಡ ಇದು ಗುಂಜು ಬಿದ್ದಿರುವಂತಹ ದಾರ ಇದ್ದಂತೆ. ಪರಂತು रूप बन पीछे, बाबा ಹೇಳ್ತಾರೆ, परंतु ज्ञान रूप बन पीछे ज्ञान में आने से अति मौज का अनुभव होगा. तो पहले है ज्ञान, पीछे है ध्यान. ध्यानिष्ठ अवस्था से ज्ञानिष्ठ अवस्था श्रेष्ठ है. ಅದಕ್ಕೆ ಬಾಬಾ ಹೇಳ್ತಾರೆ, ಧ್ಯಾನಿಷ್ಠ ಅವಸ್ಥೆಗಿಂತಲೂ ಜ್ಞಾನಿ ಅವಸ್ಥೆ ಇನ್ನೂ ಶ್ರೇಷ್ಠ. ಧ್ಯಾನದ ಅವಸ್ಥೆಗಿಂತಲೂ ಜ್ಞಾನದ ಅವಸ್ಥೆ ಇನ್ನೂ ಶ್ರೇಷ್ಠ. पहले ज्ञान रूप बन फिर प्रेम मर्ज करना. ज्ञान बिगर सिर्फ प्रेम इस पुरुषार्थी जीवन में विघ्न डालता है. साक्षीपन की अवस्था अति मीठी, रमणीक और सुंदर है. इस अवस्था पर ही आगे के जीवन का सारा मदार है. जैसे कोई के पास कोई शारीरिक भोगना आती है, उस समय अगर वह साक्षी स्वरूप अवस्था सुख स्वरूप अवस्था में उपस्थित हो, उसे भोगना है तो पास्ट कर्मों को भोग चुकतू भी करना है. और साथ साथ वर्ल्ड रिन्यूअल स्पिरिचुअल ट्रस्ट ಅಂತ ಹಾಕ್ರಿ. ವರ್ಲ್ಡ್ ರಿನ್ಯೂವಲ್ ಸ್ಪಿರಿಚುವಲ್ ಟ್ರಸ್ಟ್. ನಾನು ಕ್ಲಾಸ್ ಮಾಡಕತ್ತೀನಿ ರೀ, ಒಂದು ಅರ್ಧ ಗಂಟೆ ಬಿಟ್ಟು ಹಾಕ್ತೀನಿ ರೀ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಯಾವುದೇ ಈ ದೇಹದ ಭೋಗನೆಯನ್ನು ಭೋಗಿಸಬೇಕಾಗಿದೆ. ಆ ಸಮಯದಲ್ಲಿ ಸಾಕ್ಷಿ ಸುಖ ಸ್ವರೂಪದ ಅವಸ್ಥೆಯಲ್ಲಿ ಉಪಸ್ಥಿತ ಆಗಿರಿ. ಆ ಭೋಗನೆಯೂ ಕೂಡ ಹಿಂದಿನ ಕರ್ಮದ ಲೆಕ್ಕ ಚುಕ್ತು ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಈ ದೇಹಕ್ಕೆ ಏನೇ ತೊಂದರೆ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ ಅಂತಂದರೆ ಅದನ್ನು ನಾವು ಕಷ್ಟ ಅಂತ ಅನುಭವ ಮಾಡ್ದೇನೆ ಹಿಂದಿನ ಕರ್ಮದ ಲೆಕ್ಕಾಚಾರ ನಂದು ಚುಕ್ತು ಆಗ್ತಾ ಇದೆ ಅಂತದನ್ನು ಚುಕ್ತು ಮಾಡಿರಿ. साथ साथ फ्यूचर के लिए सुख का हिसाब भी बनाता है. ಭವಿಷ್ಯಕ್ಕಾಗಿ ಸುಖದ ಜಮಾ ಮಾಡ್ಕೊಳ್ಳೋದಕ್ಕಾಗಿ ಈಗ ಇದನ್ನು ನಾನು ಪಾಸ್ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ. तो यह साक्षीपन की सुख रूप अवस्था पास्ट और फ्यूचर दोनों से कनेक्शन रखती है. तो इस राज को समझने से कोई भी ऐसे नहीं कहेगा कि मेरा यह सुहावना समय सिर्फ चुक्तू करने में चला गया. ಅವಾಗ ಈ ರೀತಿ ಅನಿಸೋದಿಲ್ಲ, ನನ್ನ ಅಮೂಲ್ಯವಾದಂಥ ಸಮಯ ಬರೀ ದೇಹದ ಲೆಕ್ಕಾಚಾರ ಚುಕ್ತು ಮಾಡೋದ್ರಲ್ಲಿಯೇ ಹೋಯ್ತಲ್ಲ ಅಂತ ಇಲ್ಲ. ಆ ಚುಕ್ತೂ ಮಾಡಿಕೊಂಡೆ,
ಇದ್ರ ಜೊತೆಗೆ ಜಮಾನು ಭವಿಷ್ಯಕ್ಕಾಗಿ ಜಮಾನು ಮಾಡ್ಕೊಳ್ತಾ ಇದ್ದೀನಿ. यही सुहावना पुरुषार्थ का समय है जिस समय दोनों कार्य संपूर्ण रीति सिद्ध होते हैं। ऐसे दोनों कार्य को सिद्ध करने वाला तीव्र पुरुषार्थी ही अतीन्द्रिय सुख व आनंद के अनुभव में रहता है। इस वैरायटी विराट ड्रामा की हर एक बात में तुम बच्चों को संपूर्ण निश्चय होना चाहिए, क्योंकि यह बना बनाया ड्रामा बिल्कुल वफादार है. ಬಾಬಾ ಹೇಳ್ತಾರೆ, ಇದು ಭಿನ್ನ ಭಿನ್ನ ಆಗಿರುವಂತಹ ದೊಡ್ಡ ನಾಟಕದಲ್ಲಿ ಪ್ರತಿಯೊಂದು ಮಾತಿನಲ್ಲಿ ನೀವು ಮಕ್ಕಳಿಗೆ ನಿಶ್ಚಯ ಇರಬೇಕು. ಇದು ಯಾಕಾಯಿತು, ಇದು ಹಿಂಗೆ ಆಗಬಾರ್ದಾಗಿತ್ತು, ಹಿಂಗೆ ಆಗಬೇಕಾಗಿತ್ತು, ಇದು ಆಗಬೇಕು ಅಂದರೆ ಇವರೇ ಕಾರಣ, ಇದು ಆಗಬೇಕಂದ್ರೆ ಇವ್ರ ಕಾರಣ, ಇವ್ರು ಹಿಂಗೆ ಮಾಡಿಲ್ಲ ಅಂದರೆ ಹಿಂಗಾಗ್ತಿತ್ತು, ಹಿಂಗೆ ಮಾಡಿಲ್ಲ ಅಂದರೆ ಹಿಂಗಾಗ್ತಿತ್ತು, ಅನೇಕ ರೂಪದ ವಿಚಾರಗಳು ನಿಮಗೆ ಬರ್ತವೆ. ಬಾಬಾ ಹೇಳ್ತಾರೆ, ಇಲ್ಲ, ಈ ನಾಟಕ ಏನು ನಡೆದಿದೆಯೋ ಆ ನಾಟಕದಲ್ಲಿ ನಿಶ್ಚಯ ಇರಬೇಕು. ಯಾಕಂದರೆ ಇದು ಮಾಡಲ್ಪಟ್ಟಂತಹ ನಾಟಕ ಪೂರ್ವ ನಿಗದಿತ ಆಗಿದೆ. देखो यह ड्रामा हर एक जीव प्राणी से उनका पार्ट पूर्ण ರೀತಿ से ಬಜವಾತಾ है. ಈ ನಾಟಕ ಏನು ಮಾಡಿಸ್ತಾ ಇದೆ, ಪ್ರತಿಯೊಂದು ಜೀವಿಯಿಂದ ಈ ನಾಟಕವನ್ನು ಮಾಡಿಸ್ತಾ ಇದೆ. भले कोई रांग है तो वह रांग पार्ट भी पूर्ण ರೀತಿ से बजाता. ಭಲೆ ಒಬ್ಬರ ಪಾತ್ರ ತಪ್ಪಿರ್ಬೋದು, ಅವರು ತಪ್ಪು ಪಾತ್ರವನ್ನು ಕೂಡ ಪೂರ್ಣ ರೂಪದಲ್ಲಿ ಅಭಿನಯ ಮಾಡೇ ಮಾಡ್ತಾರೆ. ಯಹ ಬಿ ಡ್ರಾಮಾ ಕಿ ನೋಂದ್ ಹೈ, ಇದನ್ನು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. ಜಬ್ ರಾಂಗ್ और राइट दोनों ही प्लान में नोंदे हुए है तो फिर कोई बात में संशय उठाना यह ज्ञान नहीं है. ಬಾಬಾ ಹೇಳ್ತಾರೆ, ಒಬ್ಬರದು ಸರಿಯಾದ ಪಾತ್ರ ಇದೆ, ಒಬ್ಬರದು ತಪ್ಪಾದ ಪಾತ್ರ ಇದೆ. ತಪ್ಪು ಪಾತ್ರನೂ ಅವನು ಸರಿಯಾಗಿ ಅವನ ಅನುಸಾರವಾಗಿ ಕರೆಕ್ಟ್ ಮಾಡ್ತಾ ಇದ್ದಾನೆ, ಸರಿ ಪಾತ್ರನೂ ಅವನ ಅನುಸಾರವಾಗಿ ಕರೆಕ್ಟ್ ಮಾಡ್ತಾ ಇದ್ದಾನೆ. ಇವನು ತಪ್ಪು ಯಾಕೆ ಮಾಡ್ತಾನೆ, ಸರಿ ಯಾಕೆ ಮಾಡ್ತಾನೆ ಅನ್ನುವಂಥ ಪ್ರಶ್ನೆ ಇಲ್ಲ. ಇಬ್ಬರದೂ ಪಾತ್ರ ಏನಿದೆ ನಾಟಕದಲ್ಲಿ ಫಿಕ್ಸ್ ಇದೆ. ಅಂದಮೇಲೆ ಇವ್ರ ಪಾತ್ರ ಹಿಂಗ್ಯಾಕೆ, ಇವ್ರ ಪಾತ್ರ ಹಿಂಗ್ಯಾಕೆ ಅಂತ ಸಂಶಯ ಎತ್ತೋದು ಇದು ಜ್ಞಾನ ಅಲ್ಲ. ಕ್ಯೋಂಕಿ ಹರ್ ಏಕ್ ಆ್ಯಕ್ಟರ್ ಅಪ್ನಾ ಪಾರ್ಟ್ ಬಜಾ ರಹಾ ಹೈ. ಪ್ರತಿಯೊಬ್ಬ ಪಾತ್ರಧಾರಿ ತಮ್ಮದೇ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಹೇಳ್ತೀವಿ, ಸೂತ್ರಧಾರ ಅವನು, ಪಾತ್ರಧಾರಿ ನಾನು. ಎಲ್ಲರ ಪಾತ್ರಕ್ಕೆ ಸೂತ್ರಧಾರಿ ನಾನಲ್ಲ. ನಾನಿಚ್ಛಪಟ್ಟಂಗೆ ಎಲ್ಲರ ಪಾತ್ರ ಇರಲಿ ಅಂತಂದರೆ ಇರೋದಕ್ಕೆ ಸಾಧ್ಯ ಇಲ್ಲ. ಅವರ ಕರ್ಮದ ಫಲವಾಗಿ ತಮ್ಮ ಪಾತ್ರವನ್ನು ತಗೊಂಡು ಅವ್ರು ಬಂದಾರೆ, ಭಾಗ್ಯದ ರೂಪದಲ್ಲಿ ತಗೊಂಡು ಬಂದಾರೆ. ಅವನು ತಪ್ಪು ಮಾಡೋದು ಅವನ ಭಾಗ್ಯದಲ್ಲಿ, ಸರಿ ಮಾಡೋದು ಇವನ ಭಾಗ್ಯದಲ್ಲಿ ಇದ್ದಾಗ ಕರೆಕ್ಟಾಗಿ ಪಾತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಸಂಶಯ ಎತ್ತೋದು ಇದು ಜ್ಞಾನ ಅಲ್ಲ. जैसे बायोस्कोप में अनेक भिन्न भिन्न नाम रूपधारी एक्टर्स अपनी एक्टिंग करते रहते हैं. उनको देख किससे नफरत आवे, किससे हर्षित होवे, ऐसा नहीं होता. ಹೇಗೆ ಸಿನಿಮಾ ನೋಡ್ತಾ ಇದ್ದೆ, ಸಿನಿಮಾದಲ್ಲಿ ಒಬ್ಬನು ಖಳನಾಯಕನೂ ಇರ್ತಾನೆ, ಒಬ್ಬನು ಹೀರೋನೂ ಇರ್ತಾನೆ. ಹೀರೋ ಚಲೋ ಕೆಲಸ ಮಾಡ್ತಿರ್ತಾನೆ, ಖಳನಾಯಕ ಕೆಟ್ಟ ಕೆಲಸ ಮಾಡ್ತಿರ್ತಾನೆ. ಆವಾಗ ನಾವು ಅವನ ಮೇಲೆ ಪ್ರೀತಿ ಮಾಡೋದು, ಇವನು ತಿರಸ್ಕಾರ ಮಾಡೋದು ಮಾಡ್ತೀವಿ ಅಂದರೆ ಇಲ್ಲ. ಏನಂತ ನೋಡ್ತೀವಿ, ಅವನು ನಾಟಕ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ, ಇವನು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ ನೋಡ್ತೀವಿ. ಪತಾ ಹೈ ಕಿ ಯಹ ಖೇಲ್ ಹೈ ಜಿಸ್ಮೆ ಹರ್ ಏಕ್ ಕೋ ಅಪ್ನಾ ಗುಡ್ ವ ಬ್ಯಾಡ್ ಪಾರ್ಟ್ ಮಿಲಾ ಹುआ है. वैसे ही इस अनादि बने हुए बायोस्कोप को भी साक्षी को एकदम एक रस अवस्था से हर्षित मुख हो देखते रहना. ಕೆ ಬಾಬಾ ನಮಗೆ ತಿಳುವಳಿಕೆ ಕೊಡ್ತಾರೆ. ಈ ಜಗತ್ತಿನಲ್ಲಿನೂ ಕೂಡ ದೊಡ್ಡ ನಾಟಕದಲ್ಲಿ ಎಲ್ಲರದ್ದು ಪಾತ್ರ ಭಿನ್ನ ಇದೆ. ತಮ್ಮದೇ ಆದಂಥ ಪಾತ್ರವನ್ನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರ ಪಾತ್ರವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದೀವಿ. ಅವರ ಪಾತ್ರ ನಾವು ಚೇಂಜ್ ಮಾಡಬೇಕು ಅಂದರೆ ಸಾಧ್ಯತೆ ಏನ್ರಿ? ಇಲ್ಲ. ಯಾಕಂತಂದರೆ ಬಾಬಾ ಹೇಳ್ತಾರೆ, ಚೇಂಜ್ ಮಾಡಬೇಕಾಗಿದೆ ಅಂದರೆ ಚೇಂಜ್ ಮಾಡೋದು ನಿಮ್ಮ ಪಾತ್ರ ಅದಂದರೆ ಚೇಂಜ್ ಮಾಡುತ್ತೀರಿ. ಅದಕ್ಕೆ ಸಂಘಟನೆ में यह पॉइंट बहुत अच्छी ರೀತಿ ಧಾರಣೆ करने है. ಸಂಘಟನೆಯಲ್ಲಿ ಪಾಯಿಂಟನ್ನು ಭಾಳಷ್ಟು ಚೆನ್ನಾಗಿ ಧಾರಣೆ ಮಾಡ್ಕೊಳ್ಬೇಕು. ಯಾಕಂದರೆ ಏನು ಅನ್ನಿಸ್ತದೆ, ನಾವು ಎಷ್ಟೆಲ್ಲ ಮಾಡ್ತೀವಿ, ಎಷ್ಟೆಲ್ಲ ತ್ಯಾಗ ಮಾಡ್ತೀವಿ, ತಪಸ್ಸು ಮಾಡ್ತೀವಿ, ಸೇವೆ ಮಾಡ್ತೀವಿ, ಎಲ್ಲರ ಪ್ರತಿಯಾಗಿ ಒಳ್ಳೆಯದಾಗಲಿ ಅಂತ ಕಲ್ಯಾಣದ ಭಾವನೆ ಇಟ್ಟಿವಿ. ಎಷ್ಟೆಲ್ಲ ಮಾಡಿದರೂ ಕೂಡ ಮತ್ತೆ ಇವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲಲ್ಲ, ಇವ್ರು ಹಿಂಗೆ ಮಾಡ್ತಾರಲ್ಲ ಅಂತ ಮನಸ್ಸು ಬೇಜಾರಾಗ್ತದೆ. ಬಾಬಾ ಹೇಳ್ತಾರೆ, ಆ ರೀತಿ ಬೇಜಾರು ಮಾಡ್ಕೊಳ್ಳೋದು ಪೂರ್ಣ ತಪ್ಪು.
ಯಾಕಂದರೆ ಸಂಘಟನೆಯಲ್ಲಿ ಎಲ್ಲರೂ ನಮ್ಗೆ ಇಚ್ಛೆಪಟ್ಟಂತೆ ಸಿಗಬೇಕು ಅಂದರೆ ಯಾರು ಸಿಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ತಮ್ಮದೇ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಅವರ ಪಾತ್ರವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದಾರೆ. ಏಕ ದೋ ಹರ್ಷಿತ ಮುಖ ಹೋ ದೇಖ್ತೆ ರಹನ. ಬಾಬಾ ಹೇಳ್ತಾರೆ, ಏಕ ದೋ ಈಶ್ವರಿಯ ರೂಪ ಸೇ ದೇಖ್ನ. ಒಬ್ಬರು ಇನ್ನೊಬ್ಬರನ್ನು ಏನಂತ ನೋಡ್ರಿ, ಇವರು ಭಗವಂತನ ಮಗು, ಇವರು ಭಗವಂತನ ಮಗು. ಅವ್ರು ತಮ್ಮ ಪಾತ್ರ ಅವ್ರು ಮಾಡ್ತಾರೆ, ಇವ್ರು ತಮ್ಮ ಪಾತ್ರ ಇವ್ರು ಮಾಡ್ತಾರೆ. ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಎಕ್ಯುರೇಟಾಗಿ ಮಾಡ್ತಾ ಇದ್ದಾರೆ ಅಂತ ಸಾಕ್ಷಿಯಿಂದ ನೋಡ್ರಿ. ಅದಕ್ಕೆ ಬಾಬಾ ಹೇಳ್ತಾರೆ, सर्व ईश्वरीय गुणों की धारण करनी है। अपने लक्ष्य स्वरूप की स्मृति से शांत चित्त, निर्माण चित्त, धैर्यवत, मिठास, शीतलता इत्यादि सर्व दैवी गुण मर्ज करने हैं। ಅದಕ್ಕೆ ಅವರ ಪಾತ್ರವನ್ನು ನೋಡಿ ನಿಮ್ಮ ಸ್ಥಿತಿ ಶಕ್ತಿಯನ್ನು ವ್ಯತ್ಯಾಸ ಮಾಡಿಕೊಳ್ಳೋ ಬದಲು ಏನಂತ ನೋಡ್ರಿ, ಸಾಕ್ಷಿಯಾಗಿ ನೋಡ್ತಾ ನಿರ್ಮಾಣ ಚಿತ್ತರಾಗಿರಿ ಹಾಗೂ ಶಾಂತ ಚಿತ್ತರಾಗಿರಿ, ಧೈರ್ಯವಂತರಾಗಿರಿ, ಮಧುರತೆಯಿಂದ ಇರಿ, ಶೀತಲತೆಯಿಂದ ಇರಿ. ಈ ಎಲ್ಲ ಗುಣಗಳನ್ನು ಸ್ಮೃತಿ ಮಾಡಿಕೊಳ್ಳಿ. धैर्यवत अवस्था धारण करने का मुख्य फाउंडेशन वेट एंड सी. ಧೈರ್ಯವಂತರು ಆ ಸ್ಥಿತಿಯ ಧಾರಣೆ ಮಾಡ್ಕೊಳ್ಬೇಕು ಅಂದರೆ ಮುಖ್ಯವಾದಂತಹ ಪಾಯನೆ ಯಾವುದು ಅಂದರೆ ವೇಟ್ ಆ್ಯಂಡ್ ಸಿ. ನಾವೇನು ಮಾಡ್ತೀವಿ, ತಕ್ಷಣವೇ ಇದು ಹಿಂಗಾಗಬೇಕು, ಇದು ಹಿಂಗಾಗಬೇಕು, ಇದು ಹಿಂಗೆ ಯಾಕಾಯಿತು, ಇದು ಹಿಂಗಾಯಿತು, ತಕ್ಷಣವೇ ನಾವು ರಿಸಲ್ಟ್ ಬೇಕು ಅಂತೀವಿ. ಆದರೆ ಬಾಬಾ ಹೇಳ್ತಾರೆ, ಸ್ವಲ್ಪ ತಡೀರಿ ನೋಡ್ರಿ ಅಂತಾರೆ ಬಾಬಾ. ಧೈರ್ಯವಂತ ಅವಸ್ಥೆ ಇದ್ದಾಗ ಧಾರಣೆ ಮಾಡಿಕೊಂಡಾಗ ಆ ಧೈರ್ಯವಂತ ಅವಸ್ಥೆ ಧಾರಣೆ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ವೇಟ್ ಮಾಡಿರಿ ನೋಡ್ರಿ. ವೇಟ್ ಆ್ಯಂಡ್ ಸಿ. ಹೇ ಮೇರೆ ಪ್ರಿಯ ಬಚ್ಚೋ, ವೇಟ್ ಅರ್ಥಾತ್ ಧೈರ್ಯ रहना, सी अर्थात देखना. ಧೈರ್ಯದಿಂದ ನೋಡ್ರಿ. अपने दिल भीतर पहले धैर्यवत गुण धारण कर उसके बाद फिर बाहर में विराट ड्रामा को साक्षी को देखना. ಮೊದಲು ಒಳಗೆ ಧೈರ್ಯವನ್ನು ತುಂಬಿಕೊಡ್ರಿ, ನಂತರಲ್ಲಿ ಹೊರಗಡೆ ಇರುವಂಥ ನಾಟಕವನ್ನು ಸಾಕ್ಷಿಯಾಗಿ ನೋಡಿರಿ. ಜಬ್ ತಕ್ कोई भी राज सुनने का समय समीप आवे तब तक धैर्यवत गुण की धारणा करनी है. ಆ ರಹಸ್ಯವನ್ನು ಕೇಳೋದಕ್ಕೆ ಸಮೀಪ ಬಂದಂತೆ ಧೈರ್ಯದ ಗುಣವನ್ನು ಧಾರಣೆ ಮಾಡಿಕೊಡ್ರಿ. समय आने पर उस धैर्यता के गुण से राज सुनने में कभी भी विचलित नहीं होंगे. इसलिए हे पुरुषार्थी प्राणों, जरा ठहरो और आगे बढ़कर राज देखते चलो. ಅದಕ್ಕೆ ಬಾಬಾ ಹೇಳ್ತಾರೆ, ಹೇ ಪುರುಷಾರ್ಥಿ ಮಕ್ಕಳೇ, ಸ್ವಲ್ಪ ನಿಲ್ಲಿರಿ, ಮುಂದೆ ರಹಸ್ಯ ಏನು ಅನ್ನೋದನ್ನು ನೋಡ್ತಾ ಹೋಗಿರಿ. ನಮ್ಮ ಲೆಕ್ಕನೇ ಬೇರೆ, ಅವನ ದೃಷ್ಟಿಯಲ್ಲಿರುವಂಥ ಲೆಕ್ಕನೇ ಬೇರೆ. ನಾವೇನೋ ಲೆಕ್ಕ ಹಾಕಿರ್ತೀವಿ, ಆ ಲೆಕ್ಕ ಏನಿರ್ತದ್ರಿ ಅದು ಬೇರೆಯೇ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, इस ही धैर्यवत अवस्था से सारा कर्तव्य संपूर्ण रीति से सिद्ध होता है. यह गुण निश्चय से बांधा हुआ है. ऐसे निश्चय बुद्धि साक्षी दृष्टा हो हर खेल को हर्षित चेहरे से देखते आंतरिक धैर्यवत और अडोल चित्त रहते हैं. यही ज्ञान की परिपक्व अवस्था है जो अंत में संपूर्णता के समय प्रैक्टिकल में रहती है. इसलिए बहुत समय से लेकर इस साक्षीपन की अवस्था में स्थित रहने का परिक्रम करना है. ಅದಕ್ಕೆ ಬಹಳ ಸಮಯದಿಂದ ಎಲ್ಲವನ್ನು ಸಾಕ್ಷಿ ಸ್ಥಿತಿಯಲ್ಲಿ ನೋಡುವಂಥ ಅಭ್ಯಾಸವನ್ನು ಬಹಳಷ್ಟು ಸಮಯದಿಂದ ಮಾಡ್ತಾ ಇರಿ. जैसे नाटक में एक्टर को अपना मिला हुआ पार्ट पूर्ण बजाने अर्थ आगे से ही रिहर्सल करनी पड़ती है. ನಾಟಕದಲ್ಲಿ ಪಾತ್ರ ಮಾಡುವವನಿಗೆ ತನ್ನ ಪಾತ್ರ ಏನಿದೆಯೋ ಆ ಪಾತ್ರವನ್ನು ಅಭಿನಯ ಮಾಡಬೇಕು ಅಂದರೆ ಮೊದಲಿನಿಂದಲೇ ಅವನು ಏನು ಮಾಡ್ತಿರ್ತಾನೆ, ಅಭ್ಯಾಸ ರಿಹರ್ಸಲ್ ಮಾಡ್ತಾ ಇರ್ತಾನೆ. वैसे तुम प्रिय फूलों को भी आने वाली भारी परीक्षाओं में योग बल द्वारा पास होने के लिए आगे से ही रिहर्सल अवश्य करनी है. ಹಾಗೆ ತಾವು ಮಧುರ ಹೂಗಳಿಗೆ ಬರುವಂತಹ ಭಾರೀ ಪರೀಕ್ಷೆಯಲ್ಲಿ ಯೋಗ ಬಲದ ಮೂಲಕ ಪಾಸ್ ಆಗಬೇಕು ಅಂತಂದರೆ ಮೊದಲಿನಿಂದಲೇ ನೀವು ರಿಹರ್ಸಲ್ ಅವಶ್ಯವಾಗಿ ಮಾಡಬೇಕು. ಕುಸ್ತಿಯೊಳಗೆ ಗೆಲ್ಲಬೇಕು ಅಂದರೆ ಅವನೇನು ಮಾಡ್ತಾನೆ, ಮೊದಲಿಂದನೂ ಕುಸ್ತಿ ಆಡಿ 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 ಪರ್ಫೆಕ್ಟಾಗಿ ಅಲ್ಲಿ ಮೈದಾನದೊಳಗಡೆ ಗೆಲ್ತಾನೆ. ಹಂಗೆ ಬಾಬಾ ಹೇಳ್ತಾರೆ, ಲೇಕಿನ್ ಬಹುತ್ ಸಮಯ से लेकर अगर पुरुषार्थ किया हुआ नहीं होगा तो उस समय घबराहट में फेल हो जाएंगे.
ಮೊದಲಿನಿಂದನೂ ಪರೀಕ್ಷೆಗಳು ಬಂದೇ ಇಲ್ಲ, ಅಭ್ಯಾಸನೇ ಮಾಡಿಲ್ಲ ಅಂತಂದರೆ ಗಾಬರಿ ಆಗ್ತದೆ. ಮೊದಲಿನಿಂದನೂ ಪರೀಕ್ಷೆಗಳು ಬರ್ತಿತ್ತು ಅಂದರೆ ಎಷ್ಟೋ ಸಾರಿ ಇದನ್ನು ಪಾಸ್ ಮಾಡೀನಿ, ಈಗೂ ಪಾಸ್ ಮಾಡೀನಿ ಅಂತ ಈಸಿಯಾಗಿ ಪಾಸ್ ಮಾಡ್ತೀರಿ. इसलिए पहला अपना ईश्वरीय ಫೌಂಡೇಶನ್ ಪಕ್ಕಾ ರಖ, ದೈವಿ ಗುಣಧಾರಿ ಬನ್ ಜಾನ. ಅದಕ್ಕೆ ಈಶ್ವರೀಯ ಫೌಂಡೇಶನ್ ಏನು ಅಂತಂದರೆ दैवी गुणधारी आगिरी। ज्ञान स्वरूप स्थिति में स्थित रहने से स्वतः शांत रूप अवस्था हो जाती है। यह ज्ञानी तो आत्मा बच्चे इकट्ठे बैठकर मुरली सुनते हैं तो चारों तरफ शांति का वायुमंडल बन जाता है। बाबा ಹೇಳ್ತಾರೆ, ಜ್ಞಾನ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಿರೋದ್ರಿಂದ ಸ್ವಯಂ ಶಾಂತ ಅವಸ್ಥೆ ಆಗ್ತದೆ. ನಮ್ಮ ಸ್ಥಿತಿ ಜ್ಞಾನ ಸ್ವರೂಪ ಇತ್ತು ಅಂದರೆ ಎಲ್ಲ ದ್ವಂದ್ವಗಳ ಮಧ್ಯದಲ್ಲಿದ್ದರೂ ಕೂಡ ಸ್ಥಿತಿ ಸಮಾಧಾನ ಶಾಂತ ಇರ್ತದೆ. ಬಾಬಾ ಹೇಳ್ತಾರೆ, ಯಾವಾಗ ಜ್ಞಾನಿತು ಆತ್ಮ ಮಕ್ಕಳು ಒಟ್ಟಿಗೆ ಕುಳಿತು ಮುರುಳಿ ಕೇಳೋದ್ರಿಂದ ನಾಲ್ಕು ಕಡೆಗೆ ಶಾಂತಿಯ ವಾಯುಮಂಡಲ ನಿರ್ಮಾಣ ಆಗ್ತದೆ. ಕ್ಯೋಂಕಿ वे कुछ भी महावाक्य सुनते हैं तो आंतरिक डीप चले जाते हैं। ಸಂಘಟಿತ ರೂಪದಲ್ಲಿ ಕುಂತು ಮಹಾವಾಕ್ಯ ಕೇಳಿದಾಗ ಏನಾಗ್ತದೆ, ಅದು ಆಂತರಿಕವಾಗಿ ಆಳವಾಗಿ ಧಾರಣೆ ಆಗ್ತದೆ. डीप जाने के कारण आंतरिक उनको शांति की मीठी महसूसता होती है। अब इसके लिए कोई खास बैठकर मेहनत नहीं करनी है, परंतु ज्ञान के अवस्था में स्थित रहने से यह गुण अनायास आ जाता है। ಬಾಬಾ ಹೇಳ್ತಾರೆ, ಶಾಂತ ಅವಸ್ಥೆಯಲ್ಲಿ ಕುಳಿತು ನಾವು ಜ್ಞಾನದ ಅವಸ್ಥೆಯಲ್ಲಿ ಸ್ಥಿತ ಆಗಿದ್ದು ನಾವು ತಿಳ್ಕೊಂಡಾಗ ಈ ಗುಣಗಳು ಅನಾಯಾಸವಾಗಿ ನಮ್ಮಲ್ಲಿ ಬರ್ತವೆ. तुम बच्चे जब सवेरे सवेरे उठकर एकांत में बैठते हो तो शुद्ध विचारों की लहरें उत्पन्न होती है। ತಾವು ಮಕ್ಕಳು ಯಾವಾಗ ಬೆಳಿಗ್ಗೆ ಎದ್ದು ಏಕಾಂತದಲ್ಲಿ ಕೂತ್ಕೊಳ್ತೀರಿ, ಶುದ್ಧ ವಿಚಾರದ ಅಲೆಗಳು ಉತ್ಪನ್ನ ಆಗ್ತವೆ. उस समय बहुत उब्राम अवस्था होनी चाहिए। ಆ ಸಮಯದಲ್ಲಿ ನಮ್ಮ ಅವಸ್ಥೆ ಎಲ್ಲದರಿಂದ ಬಹಳ ಭಿನ್ನವಾಗಿರಬೇಕು. फिर अपने निज शुद्ध संकल्प में स्थित होने से अन्य सब संकल्प आपे ही शांत हो जाएंगे। मन अमन हो जाएगा, क्योंकि मन को वश करने अर्थ भी कोई ताकत तो अवश्य चाहिए। इसलिए पहले अपने लक्ष्य स्वरूप के शुद्ध संकल्प को धारण करो। जब आंतरिक बुद्धि योग कायदे प्रमाण होगा तो तुम्हारी यह निसंकल्प अवस्था स्वतः हो जाएगी। ಯಾವಾಗ ಆಂತರಿಕ ಬುದ್ಧಿಯೋಗ ಕಾಯ್ದೆ ಅನುಸಾರವಾಗಿ ಇದ್ದಾಗ, ಗುಣಗಳಿಂದ ತುಂಬಿದಾಗ ಏನಾಗ್ತದೆ ರೀ, ನಿಸ್ಸಂಕಲ್ಪ ಅವಸ್ಥೆ ಸ್ವತಃ ಆಗ್ತದೆ. ಅಚ್ಚ ಮೀಠೆ ಮೀಠೆ ಜ್ಞಾನ ಗುಲ್ಜಾರಿ ಜ್ಞಾನ ಸಿತಾರೋಂ ಪ್ರತಿ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ और नमस्ते। बाप दादा को याद प्यार गुड मॉर्निंग और नमस्ते नमस्ते नमस्ते। ಧಾರಣೆಗಾಗಿ ಶುಕ್ರಿಯಾ ಬಾಬಾ ಶುಕ್ರಿಯಾ, ಶುಕ್ರಿಯಾ ಬಾಬಾ ಶುಕ್ರಿಯಾ, ಶುಕ್ರಿಯಾ ಬಾಬಾ ಶುಕ್ರಿಯಾ. ಧಾರಣೆಗಾಗಿ ಮುಖ್ಯ ಸಾರ, ತಮ್ಮ ಲಕ್ಷ್ಯ ಸ್ವರೂಪದ ಸ್ಮೃತಿಯಿಂದ ಬಾಬಾ ಹೇಳ್ತಾರೆ, ತಮ್ಮ ಲಕ್ಷ್ಯ ಸ್ವರೂಪದ ಸ್ಮೃತಿಯಿಂದ ಶಾಂತ ಚಿತ್ತ, ನಿರ್ಮಾಣ ಚಿತ್ತ, ಧೈರ್ಯವಂತರು, ಮಧುರತೆ ಉಳ್ಳವರು, ಶೀತಲತೆ ಆದಿ ಎಲ್ಲ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ. ಬಾಬಾ ಹೇಳ್ತಾರೆ, ತಮ್ಮ ಲಕ್ಷ್ಯ ಸ್ವರೂಪದ ಸ್ಮೃತಿಯಿಂದ ಶಾಂತ ಚಿತ್ತ, ನಿರ್ಮಾಣ ಚಿತ್ತ, ಧೈರ್ಯವಂತ, ಮಧುರತೆ, ಶೀತಲತೆ ಈ ಎಲ್ಲ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ. ಎರಡನೇದು, ನಿಶ್ಚಯ ಬುದ್ಧಿ ಸಾಕ್ಷಿ ದುಷ್ಟ ಆಗಿ ಈ ಆಟವನ್ನು ಹರ್ಷಿತ ಚೆಹರೆಯಿಂದ ನೋಡುವಂಥವರು, ಆಂತರಿಕ ಧೈರ್ಯವಂತರು ಹಾಗೂ ಅಡೋಲ ಚಿತ್ತರು ಆಗಿರಿ. ಬಹಳಷ್ಟು ಸಮಯದಿಂದ ಹಿಡಿದು ಈ ಸಾಕ್ಷಿಪನದ ಅವಸ್ಥೆಯಲ್ಲಿ ಬಾಬಾ ಹೇಳ್ತಾರೆ, ಸ್ಥಿತರಾಗಿದ್ದು ಪುರುಷಾರ್ಥ ಮಾಡಿರಿ. ವರದಾನ ಇದೆ, ಏಕ ಹಿ ರಾಸ್ತಾ और एक से रिश्ता रखने वाले ಸಂಪೂರ್ಣ ಫರಿಸ್ತಾ ಭವ. ಒಂದೇ ದಾರಿ, ಒಬ್ಬನ ಜೊತೆಗೆ ಸಂಬಂಧ. ಒಂದೇ ದಾರಿ ಅಂತಂದರೆ ಪರಮಾತ್ಮ ಹಾಕಿಕೊಟ್ಟಂತಹ ಶ್ರೇಷ್ಠ ದಾರಿ, ಹಾಗೂ ಒಂದೇ ಸಂಬಂಧ, ಒಬ್ಬ ಪರಮಾತ್ಮನ ಜೊತೆಗೆ ಸರ್ವ ಸಂಬಂಧ ಇದ್ದಾಗ ಸಂಪೂರ್ಣ ತಾವು ಹಗುರವಾಗಿರ್ತೀರಿ. ನಿರಾಕಾರ ಹಾಗೂ ಸಾಕಾರ ರೂಪದಲ್ಲಿ ಬುದ್ಧಿಯ ಸಂಘ ರಿಸ್ತಾ ಒಬ್ಬ ತಂದೆಯ ಜೊತೆಗೆ ಪಕ್ಕಾ ಇದ್ದಾಗ ಫರಿಸ್ತಾ ಆಗುವಿರಿ. ಯಾರ ಜೊತೆಗೆ ಸರ್ವ ಸಂಬಂಧ ಹಾಗೂ ಸರ್ವ ಸಂಬಂಧಗಳು ಒಬ್ಬನ ಜೊತೆಗಿದ್ದಾಗ ಸದಾ ಹಗುರವಾಗಿ ಫರಿಸ್ತಾ ಆಗಿರ್ತೀರಿ. ಹೇಗೆ
गवर्नमेंट रास्ते में बोर्ड लगा देती है कि यह रास्ता ब्ಲಾಕ್ है. ಹೇಗೆ ಸರ್ಕಾರದವರು ಆ ರೋಡ್ ರಿಪೇರಿ ನಡೆದಿತ್ತು ಅಥವಾ ಏನೋ ಇತ್ತು ಅಂತಂದರೆ ಈ ದಾರಿ ಬಂದಿದೆ ಅಂತ ಬೋರ್ಡ್ ಹಾಕ್ತಾರೆ. ಹಾಗೆಯೇ सब रास्ते ब्ಲಾಕ್ कर दो तो बुद्धि का भटकना छूट जाएगा. ಹಾಗೆ ತಮ್ಮ ಬುದ್ಧಿಯಲ್ಲಿ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿ ಭಗವಂತ ಒಂದನ ರಸ್ತೆ ಭಗವಂತ ಒಬ್ಬನ ಜೊತೆಗೆ ಹರಿಸ್ತಾ ಅಂತಿದ್ದಾಗ ಎಲ್ಲ ಅಲೆದಾಟಗಳಿಂದ ಮುಕ್ತ ಆಗ್ತೀರಿ. बाप दादा का यही फरमान है कि पहले सब रास्ते बंद करो, इससे सहज फरिश्ता बन जाएंगे. ಅದಕ್ಕೆ ಬಾಬಾರ ಆಜ್ಞೆ ಆಗಿದೆ, ಮೊದಲು ಎಲ್ಲ ದಾರಿಗಳನ್ನು ಬಂದ್ ಮಾಡಿರಿ, ಇದೇ ಸಹಜ ಫರಿಶ್ತಾಗಳು ಆಗುವಿರಿ. ಸ್ಲೋಗನ್ ಇದೆ, ಸದಾ ಸೇವಾ के उमंग उत्साह में रहना यही माया से ಸೇಫ್ಟಿ का ಸಾಧನ है. ಸದಾ ಸೇವೆ ಉಮಂಗ ಉತ್ಸಾಹದಲ್ಲಿರುವುದು ಇದೇ ಮಾಯೆಯಿಂದ ಸೇಫ್ಟಿಯ ಸಾಧನ. ಸದಾ ಸೇವೆ ಉಮಂಗ ಉತ್ಸಾಹದಲ್ಲಿದ್ದಾಗ ಅಲ್ಲಿ ಮಾಯೆಗೆ ಅಥವಾ ವ್ಯರ್ಥಕ್ಕೆ ಅವಕಾಶ ಅನ್ನುವಂಥದ್ದು ಇರೋದಿಲ್ಲ. ಅವ್ಯಕ್ತಿಶಾಲಿ ಆಗಿದೆ. ಮಹಾನ್ बनने के लिए ಮಧುರತಾ और ನಮ್ರತಾ का गुण धारण करो. ಮಹಾನ್ ಆಗುವುದಕ್ಕಾಗಿ ಮಧುರತೆ ಮತ್ತು ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಳ್ಳಿರಿ. ತಮ್ಮ ಮಾತು ಹಾಗೂ ಸ್ವರೂಪ ಎರಡೂ ಜೊತೆಗಿರಲಿ. ಮಾತು ಸ್ಪಷ್ಟನೂ ಇರಲಿ, ಅದರಲ್ಲಿ ಸ್ನೇಹನೂ ಇರಲಿ, ನಮ್ರತೆ ಮತ್ತು ಮಧುರತೆಯೂ ಇರಲಿ. ನಮ್ಮ ಮಾತು ಸ್ಪಷ್ಟನೂ ಇರಬೇಕು, ಆ ಮಾತಿನಲ್ಲಿ ಸ್ನೇಹ ಇರಬೇಕು, नम्रते इरबेको, मधुरते इरबेको. सत्यता भी हो लेकिन स्वरूप के नम्रता भी हो. इसी रूप से बाप को प्रत्यक्ष कर सकेंगे. ಆಗ ನೀವು ತಂದೆಯನ್ನು ಪ್ರತ್ಯಕ್ಷ ಮಾಡುವಿರಿ. ನಿರ್ಭಯ हो लेकिन बोल मर्यादा के अंदर हो. ನಿರ್ಭಯ ಆಗಿರಬೇಕು, ಆದರೆ ಮಾತು ಮರ್ಯಾದೆಯ ಒಳಗಡೆ ಇರಬೇಕು. जब इन दोनों बातों का बैलेंस हो तब कमाल दिखाई देगी. ಯಾವಾಗ ಈ ಎರಡೂ ಮಾತುಗಳ ಬ್ಯಾಲೆನ್ಸ್ ಇರಬೇಕು, ಆಗ ಕಮಾಲ್ ಕಂಡು ಬರ್ತದೆ. फिर आपके शब्द कड़े नहीं मीठे लगेंगे. ಆಗ ತಮ್ಮ ಶಬ್ದಗಳು ಕಠೋರ ಅನಿಸೋದಿಲ್ಲ, ಕಹಿ ಅನಿಸೋದಿಲ್ಲ, ಮಧುರ ಅನಿಸ್ತದೆ. ಯಾವಾಗಂತ ಹೇಳ್ತಾರೆ ಬಾಬಾ, ಮಾತಿನಲ್ಲಿ ಸ್ಪಷ್ಟತೆಯೂ ಇರಬೇಕು, ಮಾತಿನಲ್ಲಿ ಸ್ನೇಹ ಇರಬೇಕು, ಮಾತಿನಲ್ಲಿ ನಮ್ರತೆ ಇರಬೇಕು, ಮಾತಿನಲ್ಲಿ ಮಧುರತೆ ಇರಬೇಕು. ಸತ್ಯತೆಯೂ ಇರಬೇಕು, ಅದರ ಸ್ವರೂಪದಲ್ಲಿ ನಮ್ರತೆಯೂ ಇರಬೇಕು. ಇದೇ ರೂಪದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡೋದಕ್ಕೆ ಸಾಧ್ಯ ಇದೆ. ನಿರ್ಭಯರೂ ಆಗ್ತೀರಿ, ಮಾತಿನಲ್ಲಿ ಮರ್ಯಾದೆಯೂ ಇರ್ತದೆ. ಇಂತಹ ಎರಡೂ ಮಾತುಗಳ ಬ್ಯಾಲೆನ್ಸ್ ಇತ್ತು ಅಂತಂದರೆ ಕಮಾಲ್ ತೋರಿಸ್ತೀರಿ, ಹಾಗೂ ತಮ್ಮ ಶಬ್ದಗಳು ಕಹಿ ಅನಿಸೋದಿಲ್ಲ, ಮಧುರ ಅನ್ನಿಸ್ತದೆ. ಓಂ ಶಾಂತಿ.